ಯಾರು ಬಂದಿದ್ದೀರಾ ಜಸ್ಟ್ ವಾಯ್ಸು ಮತ್ತು ವಿಡಿಯೋ ಕ್ಲಾರಿಟಿ ಇದೆಯಾ, ಏನಾದರೂ ಪ್ರಾಬ್ಲಮ್ ಇದೆಯಾ ಜಸ್ಟ್ ಹೇಳಿ. ವಾಯ್ಸು ಕ್ಲಿಯರ್ ಇದೆಯಾ? ಹಲೋ, ಮೈಕ್ ಚೆಕ್. ಹಲೋ, ಓಕೆ ಓಕೆ, ಎಸ್ ಫೈನ್. ಸೊ ಇದೊಂದು ತುಂಬ ಹೊತ್ತು ನಾನು ವಿಡಿಯೋ ಮಾಡೋಕ್ಕೆ ಹೋಗಲ್ಲ ಇವಾಗ. ಸೊ ಇವಾಗ ಏನು ನಿಮಗೆ ಗೊತ್ತಿರಲೇಬೇಕು, ಇದೇನೋ ಮಿಸ್ ಮಾಡಿರಬಾರ್ದು ಅಂತ. ಸೊ ಐ ಆಮ್ ಡೂಯಿಂಗ್ ದಿಸ್ ವಿಡಿಯೋ. ಅಂದರೆ ಮಾಡೆಲ್ ಪೇಪರು ಮತ್ತು ಪ್ರಿಪ್ರೇಟರಿ ಪೇಪರು. ಸೊ ಮಾಡೆಲ್ ಆ್ಯಂಡ್ ಪ್ರಿಪ್ರೇಟರಿ ಬೋತ್ ದ ಪೇಪರ್ಸ್, ವಾಟ್ ಆರ್ ದ ಥಿಂಗ್ಸ್ ವಿ ಹ್ಯಾವ್ ಟು ಟೇಕ್ ಇಟ್ ಫ್ರಮ್. ಅದನ್ನು ಅಲ್ಲಿಂದ ನೀವು ಏನನ್ನು ಓದಿರಲೇಬೇಕು, ಇನ್ನೂ ಟೈಮ್ ಇದೆ, ನೀವು ಮಿಸ್ ಮಾಡಬಾರ್ದು ಅಂತ ನಾನು ಅದನ್ನು ಮಾಡೆಲ್ ಮತ್ತು ಪ್ರಿಪ್ರೇಟರಿ ಪೇಪರ್ ಅವ್ನು ಅನಲೈಸ್ ಮಾಡೋಣ. ಓಕೆ, ವಿ ವಿಲ್ ಅನಲೈಸ್ ದ ಮಾಡೆಲ್ ಆ್ಯಂಡ್ ಪ್ರಿಪ್ರೇಟರಿ ಪೇಪರ್ನ ವಿಲ್ ಟ್ರೈ ಟು ಅನಲೈಸ್. ಸೊ ಲೆಟ್ ಸ್ಟಾರ್ಟ್. ಸೊ ಫಸ್ಟು ಮಾಡೆಲ್ಲು ಪ್ರಿಪ್ರೇಟರಿ ಪೇಪರ್ ಹೋಗೋಕ್ಕಿಂತ ಮುಂಚೆ ಫಸ್ಟ್ ಕೆಲಸ ನೀವು ಆಗಲೇ ಮಾಡಿರಬೇಕು ಡಯಾಗ್ರಾಮ್ಸು. ಡಯಾಗ್ರಾಮ್ಸಲ್ಲಿ ಯಾವುದೇ ರೀತಿ ಕಾಂಪ್ರಮೈಸ್ ಮಾಡಬೇಡಿ. ಏನಂದರೆ ಹಾರ್ಟ್ ಓದ್ಬೋಣ, ಬ್ರೈನ್ ಕೊಡಲ್ಲ, ಅಥವಾ ಇನ್ನೊಂದೇನೋ ಓದ್ಬಿಟ್ಟು ಇದೊಂದು ಬಿಟ್ಬೋಣ. ಇರೋದು ಲೆಕ್ಕ ಹಾಕಿದ್ರೆ ಒಂದು 18 ಡಯಾಗ್ರಾಮ್ ಬರುತ್ತೆ, ಎಲ್ಲ ಈಸಿ ಇದೆ. ಯು ಹ್ಯಾವ್ ಟು ಪ್ರಾಕ್ಟೀಸ್ ಆಲ್ ದ ಡಯಾಗ್ರಾಮ್ಸ್. ಕೂತ್ಕೊಂಡು ಸುಮ್ಮನೆ ನೋಡ್ಕೊಂಡ್ಬಿಟ್ರೆ ಸಾಕು, ಅಲ್ಲಿ ಹೋಗ್ಬಿಟ್ಟು ಮಾಡೋಣ ಅನ್ನೋದು ಕೂಡ ಬರಬಾರ್ದು. ಓಕೆ, ಯು ಹ್ಯಾವ್ ಟು sit with the diagrams, take out the textbook, sit with the diagrams, practice the diagram correctly. ಅದರಲ್ಲೂ ಸ್ಪೆಷಲಿ ನೋಡು, ಮೋಟರ್ ಮತ್ತು ಜನರೇಟರಲ್ಲಿ one question definite, motor will come or generator diagram will definitely come. Next you know ಕೆಮಿಸ್ಟ್ರಿಯಲ್ಲಿ ಇರೋದೇ 4 ಆಯಿತಾ. ಅದರಲ್ಲಿ ಮೋಸ್ಟ್ ಪ್ರಾಬಬಲ್ ನಿಮ್ಗೆ ಗೊತ್ತಿದೆ, ನಿಮಗೆ ಇದು ಜಿಂಕ್ ಗ್ರ್ಯಾನ್ಯುವಲ್ಸು ಬರೋ ಚಾನ್ಸಸ್ ಜಾಸ್ತಿ ಇದೆ. ಓಕೆನಾ, ಎಲೆಕ್ಟ್ರೋಲಿಸಿಸ್ಸು ಬರೋ ಚಾನ್ಸಸ್ ಜಾಸ್ತಿ ಇದೆ. ಸೊ ಅದಕ್ಕೆ ಯಾವುದರಲ್ಲೂ ಕಾಂಪ್ರಮೈಸ್ ಮಾಡ್ದಾನೆ ಆಲ್ ದ ಡಯಾಗ್ರಾಮ್ಸ್ ಯು ಹ್ಯಾವ್ ಟು ನೋ ತರೋಲಿ. ನಾನು ಚೆಕ್ ಲಿಸ್ಟಲ್ಲಿ ಬಿಗಿನಿಂಗಲ್ಲೇ ಮೆನ್ಷನ್ ಮಾಡಿದ್ದೀನಿ. ಸೊ ಡಯಾಗ್ರಾಮ್ ಬಗ್ಗೆ ಯಾವುದೇ ರೀತಿ ಡೋಂಟ್ ಕಾಂಪ್ರಮೈಸ್ ವಿತ್ ದ ಡಯಾಗ್ರಾಮ್ಸ್. ಸೊ ಪ್ರಾಕ್ಟೀಸ್ ವೆಲ್, ಬಿಕಾಸ್ 16 marks ಯು ಹ್ಯಾವ್ ಟು ಗೆಟ್ ಔಟ್ ಆಫ್ ಔಟ್ ಇನ್ ದಟ್. ಓಕೆ, ನೆಕ್ಸ್ಟ್ ಅದಾದಮೇಲೆ ಯಾವುದು? ನೆಕ್ಸ್ಟ್ ಅದಾದಮೇಲೆ ನೀವೆಲ್ಲರೂ ಕೂಡ ಇವಾಗ ನಾವು ಮಾಡೆಲ್ ಪ್ರಿಪ್ರೇಟರಿ ಪೇಪರ್ ನೋಡಿದ್ರೆ ಫಸ್ಟ್ ಫಿಸಿಕ್ಸ್ ಭಾಗಕ್ಕೆ ಬಂದರೆ ಆಯಿತಾ. ಫಿಸಿಕ್ಸ್ ಭಾಗಕ್ಕೆ ಬಂದರೆ you should know these things. ಯಾವುದು? you should have already known Ohm's law, factors affecting resistance of a conductor, Joule's law of heating, uses of concave and convex mirror. ಓಕೆ, ಆಮೇಲೆ ನಿನ್ನೆ ಮಾಡಿದೆ R is equal to 2F ಈಕ್ವೇಷನ್ ಮೇಲೆ ನಿನ್ನೆ ರಾತ್ರಿ ನಾವು ಮಾಡಿದ್ವಿ. R is equal to 2F. ಸೊ ಅದ್ರ ಮೇಲೆ ಒಂದು 1 marks ಪ್ರಾಬ್ಲಮ್ಮು. ಓಕೆ, ಸೊ ಆ್ಯಂಡ್ ರೇ ಡಯಾಗ್ರಾಮ್ಸ್ ಡೆಫಿನೆಟ್ಲಿ ನಿಮ್ಗೆ ಬರಬೇಕು. ನಾನು ವೀಡಿಯೋ ಮಾಡಿದ್ದೀನಿ ನೋಡಿ, ತುಂಬ ಸಿಂಪಲಾಗಿ ಹೇಳ್ಕೊಟ್ಟಿದ್ದೀನಿ. ಅದು ಹೆಂಗೆ ಗ್ಯಾಪ್ನ ಇಟ್ಕೊಬೇಕು, ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ ರೇ ಡಯಾಗ್ರಾಮ್ ಅರ್ಥ ಆದರೆ ನಿಮಗೆ ಪ್ರಾಬ್ಲಮ್ ಭಾಳ ಈಸಿ ಆಗುತ್ತೆ. ಸೊ ಯು ಹ್ಯಾವ್ ಟು 6 marks, ರೇ ಡಯಾಗ್ರಾಮ್ಸ್ 3 marks, ಪ್ರಾಬ್ಲಮ್ ಅದು ರಿಲೇಟೆಡ್ 3 marks. ಸೊ 6 marksನ ಸುಮ್ಮನೆ ಬಿಟ್ಬಿಡಬೇಡಿ. ಸೊ ಯು ಹ್ಯಾವ್ ಟು, ನಾನು ಮಾಡಿದ್ದೀನಿ ವೀಡಿಯೋ, ನನ್ನ ಚಾನಲ್ ವೀಡಿಯೋ ಇದೆ, ನನ್ನ ಹಳೆ ವೀಡಿಯೋಸಲ್ಲಿ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದನ್ನು ಅಟ್ಯಾಚ್ ಮಾಡಿದ್ದೀನಿ, ನೀವು ನೋಡಲೇಬೇಕು. ಓಕೆ, ಸೊ ಇಷ್ಟನ್ನು ಆಮೇಲೆ ಶಾರ್ಟ್ ಸರ್ಕ್ಯೂಟ್ ಓವರ್ಲೋಡಿಂಗ್ ಬಗ್ಗೆ, ಫ್ಯೂಸ್ ಬಗ್ಗೆ, ದೀಸ್ ಥಿಂಗ್ಸ್ ಯು ಶುಡ್ ಡೆಫಿನೆಟ್ಲಿ ನೋ, ಬಿಕಾಸ್ ಇಟ್ ವಿಲ್ ಕಮ್. ಓಕೆ, ಆ್ಯಂಡ್ ಆಲ್ ದ SI units and uses of all the instruments. See, very simple. In the physics part, generator and motor diagram. Okay, then you all should know the laws of refraction, laws of reflection, uses of concave and convex mirror, Joule's law of heating, Ohm's law, factors affecting resistance of a conductor, all the SI unit, all the uses of the instrument. ಅಷ್ಟೇ ಮುಗ್ದೋಯ್ತು. ಇಷ್ಟು ಮಾಡಿದ್ರೆ 15 marks ಡೆಫಿನೆಟ್ ನಿಮ್ಮ ಫಿಸಿಕ್ಸಲ್ಲಿ. ನೆಕ್ಸ್ಟ್ ಈಗ ಪ್ರಾಬ್ಲಮ್ ಬಂದರೆ ಫಿಸಿಕ್ಸ್ ಪ್ರಾಬ್ಲಮ್ಮು. ಓಕೆ, ತುಂಬ ಸಿಂಪಲ್ ಆಗಿರೋ ಪ್ರಾಬ್ಲಮ್ ಬರುತ್ತೆ. ಯಾವ ಪ್ರಾಬ್ಲಮ್ ಮಾಡಬೇಕು? ನೀವು ಮಾಡಬೇಕಾಗಿದ್ದು ಬರೇ ಎಕ್ಸಸೈಸ್, ಎಕ್ಸಾಂಪಲ್ ಪ್ರಾಬ್ಲಮ್ಸ್ ಮಾತ್ರ. ಟೆಕ್ಸ್ಟ್ ಬುಕ್ಕಲ್ಲಿರೋ ಎಕ್ಸಾಂಪಲ್ ಪ್ರಾಬ್ಲಮ್ಸ್ ಮಾತ್ರ ಮಾಡಬೇಕು. ಡೋಂಟ್ ಸಿಟ್ ಆ್ಯಂಡ್ ಡೂ ಆಲ್ ದ ಪ್ರಾಬ್ಲಮ್ಸ್ ದಟ್ ಇಸ್ ಎಕ್ಸಸೈಸ್, ಅದು ಕೊಡಲ್ಲ. ಸೊ ಯಾವ ಪ್ರಾಬ್ಲಮ್ಸ್ ಮಾಡ್ತೀರಾ? ಎಕ್ಸಾಂಪಲ್ ಇರೋ ಪ್ರಾಬ್ಲಮ್ಸ್ ಟೆಕ್ಸ್ಟ್ ಬುಕ್ಕಲ್ಲಿ ಮಾತ್ರ ಮಾಡ್ತೀರಾ. ಆ ಪ್ರಾಬ್ಲಮ್ಸಲ್ಲೂ ನಾವು ನೋಡಿದ್ರೆ ರಿಪೀಟೆಡ್ ಆಗಿ ಬಂದಿರೋದು ನೋಡಿ, ಇದೊಂದು ಪ್ರಾಬ್ಲಮ್ಮು ಈ ಸತಿ ಮೋಸ್ಟ್ಲಿ ಬರುತ್ತೆ. ಯಾವುದು? ಕಾಸ್ಟ್ ಆಫ್ ಎನರ್ಜಿ. ನೋಡಿ, ಎಲೆಕ್ಟ್ರಿಕಲ್ ರೆಫ್ರಿಜರೇಟರ್ ರೇಟೆಡ್ 5 ಪ್ರಿಪೇಟರಿ ಎಕ್ಸಾಂಪಲ್ ಬಂದಿತ್ತು. ರೆಫ್ರಿಜರೇಟರ್ rated 500 watts operates for 8 hours. What is the cost of energy for 30 days at 5 rupees per kilowatt? ಇದು ತುಂಬ ಸಿಂಪಲ್ ಪ್ರಾಬ್ಲಮ್ಸ್. 2 marks ಡೆಫಿನೆಟ್ಲಿ ಯು ಕ್ಯಾನ್ ಎಕ್ಸ್ಪೆಕ್ಟ್. ಹೆಂಗೆ? ತುಂಬ ಸಿಂಪಲ್ಲು. ಕಿಲೋವ್ಯಾಟ್ ಅವರ್ಸ್ ಎಲ್ಲ ಮಲ್ಟಿಪ್ಲೈ ಮಾಡಬೇಕು. ಒಂದು ದಿನಕ್ಕೆ 500. ಓಕೆ, 8 hours 30 ದಿನಕ್ಕೆ. ಓಕೆ, ಇನ್ ಎ ಹೋಮ್ we consume 500 watts of current. A bulb, a refrigerator consumes 500 watts of current for 8 days, for 30 days, 8 hours 30 days. ಸೊ ಇದೆಲ್ಲ ಮಲ್ಟಿಪ್ಲೈ ಮಾಡಿ ನಿಮ್ಗೆ ಗೊತ್ತು. ಹೆಂಗೆ ಮಲ್ಟಿಪ್ಲೈ ಮಾಡೋದು ಗೊತ್ತಲ್ಲ, ಈಸಿಲಿ 5 ಬರೀ ಇದು ಮಾತ್ರ ಮಾಡಿ. 5 8s ಎಷ್ಟು? 40, 43s
ಎಷ್ಟು 4 3s ಸೊ ಎಷ್ಟು ಬರುತ್ತೆ ನಿಮಗೆ 143s 12,000 40 43s 120 ಆಮೇಲೆ S0 1 2 3 1 2 3 3 0 ಹಾಕಬೇಕು. ನೆಕ್ಸ್ಟ್ ಇಷ್ಟು ನಿಮ್ಗೆ ಆನ್ಸರ್ ಬರುತ್ತಾ? ಇದು ಹೆಂಗ್ ಬರಬೇಕು? ವ್ಯಾಟ್ ಹವರ್ ಎಲ್ಲ ಮಲ್ಟಿಪ್ಲೈ ಮಾಡಬೇಕು. ಯಾವುದು ಕಾಸ್ಟ್ ಬಿಟ್ಬಿಟ್ಟು ಲೀವ್ ದ ಕಾಸ್ಟ್ ಅಂಡ್ ಮಲ್ಟಿಪ್ಲೈ ಎವ್ರಿಥಿಂಗ್ ವಾಟ್ ಎವರ್ ಇಸ್ ಗಿವನ್. Multiply the hours, multiply the days and multiply the watt. When you multiply you will get this answer. Okay, next what? Divide this by 1000. ಯಾಕೆ 1000 ಅಲ್ಲಿ ಡಿವೈಡ್ ಮಾಡಬೇಕು? ಕಿಲೋವ್ಯಾಟ್ ಅವರ್ ಕನ್ವರ್ಟ್ ಮಾಡಕ್ಕೆ. So when you divide by 1000, so S0 ಇದೆ, 1 second. Okay, so ಇಲ್ಲೊಂದು 1000 ಅನ್ನು ಡಿವೈಡ್ ಮಾಡಿದ್ರೆ 30 ಇಲ್ಲಿ 30 ಉಳ್ಕೊಳ್ಳೋದು 120 ಕಿಲೋವ್ಯಾಟ್ ಅವರ್. ಇದು ಆನ್ಸರ್ ಬರುತ್ತೆ. ಆಮೇಲೆ ಏನು ಮಾಡಬೇಕು? ಇದನ್ನ ಕಾಸ್ಟ್ಗೆ ಮಲ್ಟಿಪ್ಲೈ ಮಾಡಬೇಕಷ್ಟೇ. ಕಾಸ್ಟ್ ಏನು ಕಾಸ್ಟು? 5 rupees. 5 rupees ಮಲ್ಟಿಪ್ಲೈ ಮಾಡಿದ್ರೆ ಸೊ ಎಷ್ಟು? 120 into 5. ಸೊ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಗೊತ್ತಾ? 600 ರೂಪಾಯಿ. ಕರೆಕ್ಟಾ? ಸೊ 600 ರೂಪಾಯಿ ನಿಮಗೆ ಇಸ್ ದ ಕಾಸ್ಟ್. ಅಂದರೆ ರೆಫ್ರಿಜಿರೇಟರ್ ಇಂದ ನಿಮಗೆ ಎಲೆಕ್ಟ್ರಿಸಿಟಿ ಬಿಲ್ ಎಷ್ಟು ಬರ್ತಾ ಇದೆ? 600 ರೂಪಾಯಿ ಬರ್ತಾ ಇದೆ ಅಂತ ಲೆಕ್ಕ ಇದು. ಓಕೆ, ಸೊ ಇಟ್ ವೆರಿ ಸಿಂಪಲ್. ದಿಸ್ ಪ್ರಾಬ್ಲಮ್ ಡೆಫಿನೆಟ್ಲಿ ಯು ವಿಲ್ ಗೆಟ್ ಇನ್ ಎಕ್ಸಾಮಿನೇಷನ್. ಸಿಂಪಲ್, ಮಲ್ಟಿಪ್ಲೈ ಎವ್ರಿಥಿಂಗ್, ಡಿವೈಡೆಡ್ ಬೈ 1000, ರೈಟ್ ಇನ್ ಕಿಲೋವ್ಯಾಟ್ ಅವರ್, ದೆನ್ ಮಲ್ಟಿಪ್ಲೈ ವಿತ್ ದ ಕಾಸ್ಟ್. ದಿಸ್ ಇಸ್ ದ ಡೆಫಿನೆಟ್ ಕ್ವಶನ್ ಯು ಕ್ಯಾನ್ ಎಕ್ಸ್ಪೆಕ್ಟ್. ಓಕೆ, ನೆಕ್ಸ್ಟ್ ಕ್ವಶನ್, ವಾಟ್ ಯು ಕ್ಯಾನ್ ಎಕ್ಸ್ಪೆಕ್ಟ್? ಓಕೆ, ಸಿ ಹಿಯರ್ ಇನ್ ದ ಪ್ರಿಪರೇಟರಿ ಪೇಪರ್ ಇಟ್ ಸೆಲ್ಫ್, ಆನ್ I is equal to VR. ಆನ್ I is equal to VR ಮೇಲೆ ಒಂದು ಪ್ರಾಬ್ಲಮ್ ಬರುತ್ತೆ. ಯಾವುದು? I is equal to VR, ಓಮ್ಸ್ ಲಾ. ಸೊ ಸಾರಿ, ಐ ಅಲ್ಲ, V is equal to IR. ಓಮ್ಸ್ ಲಾ ಮೇಲೆ ಒಂದು ಬರುತ್ತೆ, V is equal to IR. ಓಕೆ, ಸೊ ಏನು ನೋಡಿ, ಇಲ್ಲೊಂದು ಪ್ರಾಬ್ಲಮ್ ಇದೆ. ನಾನು ಐ ಹ್ಯಾಡ್ ಎಕ್ಸ್ಪ್ಲೇನ್ ಸೆವರಲ್ ಟೈಮ್ಸ್. ಸಿ ಹಿಯರ್ ದ ಪೊಟೆನ್ಷಿಯಲ್, ಒಂದು ಇನ್ಸ್ಟ್ರೂಮೆಂಟ್ಗೆ, ಯಾವ್ದಾರ ಒಂದು ಇನ್ಸ್ಟ್ರೂಮೆಂಟ್ಗೆ ಒಂದೇ ಒಂದು ರೆಸಿಸ್ಟೆನ್ಸ್ ಇರುತ್ತೆ. ಒಂದು ವೈರ್ಗೆ ಒಂದೇ ರೆಸಿಸ್ಟೆನ್ಸ್, ಅದು ಚೇಂಜ್ ಆಗಲ್ಲ. ದ ರೆಸಿಸ್ಟೆನ್ಸ್ ವೋಂಟ್ ಚೇಂಜ್ ಫಾರ್ ಎ ಪರ್ಟಿಕ್ಯುಲರ್ ವೈರ್. ಓಕೆ, ಅದಕ್ಕೆ ಅದು ಪರ್ಟಿಕ್ಯುಲರ್ ಇನ್ಸ್ಟ್ರೂಮೆಂಟ್ಗೆ ಎಷ್ಟೇ ಕರೆಂಟ್ ಹೋದ್ರು, ಎಷ್ಟೇ ವೋಲ್ಟೇಜ್ ಹಾಕಿದ್ರು ಅದು ಚೇಂಜ್ ಆಗಲ್ಲ. ಓಕೆ, ಸೊ ಇವಾಗ ನೋಡಿ, ಇಲ್ಲೊಂದು ಪ್ರಾಬ್ಲಮ್ ಇದೆ. ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ದ ಟರ್ಮಿನಲ್ಸ್ ಆಫ್ ಎಲೆಕ್ಟ್ರಿಕ್ ಹೀಟರ್ ಇಸ್ 60 volts. ಸೊ ಕೊಟ್ಟಿದ್ದಾರೆ 60 ವೋಲ್ಟ್ ಅಂತ, ಅಂಡ್ ಇಟ್ ಡ್ರಾಸ್ ಕರೆಂಟ್ ಆಫ್ 4 ampere. ವಾಟ್ ವಿಲ್ ಬಿ ದ ಪೊಟೆನ್ಷಿಯಲ್ ಡಿಫರೆನ್ಸ್ ಫಾರ್ ವಾಟ್ ವಿಲ್ ಬಿ ದ ಕರೆಂಟ್ ಡ್ರಾನ್ ಫಾರ್ ದ ಪೊಟೆನ್ಷಿಯಲ್ ಡಿಫರೆನ್ಸ್ ಆಫ್ ಕರೆಂಟ್ ಎಷ್ಟು ಅಂತ ನೋಡಿ. ತುಂಬಾ ಸಿಂಪಲ್. ನಿಮಗೆ ಓಮ್ಸ್ ಲೈನ್ ಡೈರೆಕ್ಟ್ಲಿ ಪ್ರಪೋರ್ಷನಲ್. ನಾನು ಹಂಗೆ ಹೇಳ್ಬಿಡ್ತೀನಿ ಆನ್ಸರು. 60ಗೆ 4 ಆದರೆ 120ಗೆ ಡಬಲ್ 8 ಇರುತ್ತೆ ಆನ್ಸರ್ ಇದಕ್ಕೆ. ನೋಡಿ, 60ಗೆ 4 ಆದರೆ 120ಗೆ 8 ಆಗಬೇಕು. ಇದನ್ನ ಚೆಕ್ ಮಾಡಿ ನೋಡೋಣ. ಬೇಕಾದ್ರೆ ಹೆಂಗೆ ಚೆಕ್ ಮಾಡೋದು? ಫಸ್ಟ್ ಈ ಎರಡಕ್ಕೆ, ಫಸ್ಟ್ ಕೇಸ್ಗೆ ನೀವು V is equal to IR ಹಾಕ್ತೀರಾ. ಅದೇ ಇನ್ಸ್ಟ್ರೂಮೆಂಟ್ಗೆ V is equal to IR ಹಾಕೋದು. ನೀವೇನು 60 I4 R ಗೊತ್ತಿಲ್ಲ, ಡಿವೈಡ್ ಕೆಳಗಡೆ ಬರುತ್ತೆ. ಸೊ R ಬಿಕಮ್ಸ್ 60/4 is 15 ohm. ಆಯ್ತಾ? ಇವಾಗ ಅದೇ ಇನ್ಸ್ಟ್ರೂಮೆಂಟ್ಗೆ ಏನ್ ಮಾಡಿದ್ದಾರೆ? ದೇ ಹ್ಯಾವ್ ಚೇಂಜ್ ದ ಪೊಟೆನ್ಷಿಯಲ್ ಡಿಫರೆನ್ಸ್ ಅಂಡ್ ದೇ ಆರ್ ಆಸ್ಕಿಂಗ್ ಅಸ್ ವಾಟ್ ಇಸ್ ದ ಕರೆಂಟ್. ಓಕೆ, ಸೊ ಇಟ್ ಇಸ್ ವೆರಿ ಸಿಂಪಲ್. ಸೇಮ್ ಅಗೇನ್, V is equal to IR. ಓಕೆ, ವಾಟ್ ಈಸ್ V? 120. ವಾಟ್ ಈಸ್ ದ ಕರೆಂಟ್? ಐ ಡೋಂಟ್ ನೋ. ವಾಟ್ ಈಸ್ ದ ರೆಸಿಸ್ಟೆನ್ಸ್? ಸೊ ಇಟ್ ಕಮ್ಸ್ ಡೌನ್. ಸೊ 120/15 is 8. ನಾನು ಆಗ್ಲೇ ಹೇಳಿದೆ, ನೋಡಿದ ತಕ್ಷಣ ಹೇಳ್ಬಿಟ್ಟೆ. ಹೆಂಗೆ? ಇಟ್ ಡೈರೆಕ್ಟ್ಲಿ ಪ್ರಪೋರ್ಷನಲ್, ಒಟ್ಟಿಗೆ ಬೆಳೆಯುತ್ತೆ. ಇಟ್ ಗ್ರೋಸ್ ಟುಗೆದರ್. ಓಕೆ, ಸೊ ಇಫ್ 60ಗೆ 4 ಆದರೆ 120ಗೆ 8. 2 ಸತಿ ಓಮ್ಸ್ ಲಾನ ಅಪ್ಲೈ ಮಾಡಬೇಕು. R ರಿಮೇನ್ಸ್ ದ ಸೇಮ್. ಓಕೆ, ಇಟ್ ಈಸ್ ವೆರಿ ಸಿಂಪಲ್. ಇದು ಎಲ್ಲಿದೆ ಈ ಪ್ರಾಬ್ಲಮ್? ಎಕ್ಸಸೈಸ್ ಅಲ್ಲೇ ಇದೆ ಮತ್ತೆ. ಓಕೆ, ನೆಕ್ಸ್ಟ್ ಒಂದು ಪ್ರಾಬ್ಲಮ್ ಕೊಟ್ಟಿದ್ದಾನೆ. ಇಲ್ಲಿ ನೋಡಿ ಎಷ್ಟು ಸಿಂಪಲ್ ಆಗಿದೆ. ಇದು 2 ಈಕ್ವೇಷನ್ ಹಾಕ್ಬೇಕಷ್ಟೇ. ಇದು ಪ್ರಿಪರೇಟರಿಯಲ್ಲಿ ಬಂದಿರೋದು. ಸೊ ಇದೇ ತರ ಯು ಕ್ಯಾನ್ ಎಕ್ಸ್ಪೆಕ್ಟ್ ಈ ಪ್ರಾಬ್ಲಮ್ಸ್ ಅಲ್ಲಿ 1-2 ಹತ್ತು ಡೆಫಿನೆಟ್ ಆಗಿ ಬಂದೇ ಬರುತ್ತೆ. ಓಕೆ, ಸಿ ಹಿಯರ್ an electric bulb voltage is 220 volts. The current is 2 amp. Find the power, find the resistance. Power equation ಏನು? P is equal to VI. ರೆಸಿಸ್ಟೆನ್ಸ್ ಗೆ ಯಾವುದು? V is equal to IR ಫಾರ್ಮುಲಾ ಹಾಕ್ತೀರಾ. ಇವಾಗ ಪವರ್ ಬೇಕಂದ್ರೆ you will multiply this both. Power SI unit is watt. Then if you want resistance, you use this equation. ಅಷ್ಟೇ ಸಿಂಪಲ್. ಈ ತರ ಸಿಂಪಲ್ ಆಗಿ ಒಂದು ಇರುತ್ತೆ ನಿಮಗೆ. ಓಕೆ, ಸೊ ನೆಕ್ಸ್ಟ್ ಇದಲ್ಲಿ ನೋಡೋಣ. ಮಾಡೆಲ್ ಪೇಪರಲ್ಲಿ ಕೂಡ ನೋಡಿದ್ರೆ ಒಂದು ನ್ಯೂಮರಿಕಲ್ ಇರೋದು. ನಾನು ಅವಾಗಲೇ ಹೇಳಿದೆ, ಎರಡರಲ್ಲೂ ಕೂಡ ಒಂದು ನ್ಯೂಮರಿಕಲ್ ಡೆಫಿನೆಟ್. ದಟ್ ನ್ಯೂಮರಿಕಲ್ ಇಸ್ R is equal to 2F. ಓಕೆ, ಸೊ ಇಲ್ಲಿ ನೋಡಿ, ಇಲ್ಲೇನ್ ಮಾಡಿದ್ದಾನೆ? ದ ಫೋಕಲ್ ಲೆಂತ್ ಆಫ್ ಸ್ಪಿರಿಕಲ್ ಮಿರರ್. ಫೋಕಲ್ ಲೆಂತ್ ಕೊಟ್ಟಿದ್ದಾರೆ. ಫೈಂಡ್ ದ ರೇಡಿಯಸ್ ಆಫ್ ಕರ್ವೇಚರ್. ಸೊ ರೇಡಿಯಸ್ ಆಫ್ ಕರ್ವೇಚರ್ ಇಸ್ ಟ್ವೈಸ್ ದ ಫೋಕಲ್ ಲೆಂತ್. ಸೊ ಇಟ್ ಇಸ್ 30 ಸೆಂಟಿಮೀಟರ್. ಓಕೆ, ಈ ಪ್ರಾಬ್ಲಮ್ಮು
ಹುಷಾರಾಗೆ ಮಾಡಿ, ಕೊಡ್ತಾರೆ 1 ಮಾರ್ಕ್ಸ್ಗೆ ಡೆಫಿನೆಟ್ಲಿ ಬರುತ್ತೆ. ಓಕೆ, ನೆಕ್ಸ್ಟ್ ದೇರ್ ಮೈಟ್ ಬಿ ರೂಮರ್ಸ್ ವಾಟ್ ಲೆಟ್ ವಿ ಗಾಟ್ ನ್ಯೂಸ್ ಪೇಪರ್ ಲೀಕ್, ಇದು ಸರಿ, ಇದು ಕ್ವಶನ್ ಪೇಪರ್ ಲೀಕ್ ಆಗಿದೆ, ಆನ್ಸರ್ ಪೇಪರ್ ಕ್ವಶನ್ ಪೇಪರ್ ಸಿಕ್ಬಿಟ್ಟಿದೆ ಅಂತೆಲ್ಲ ರೂಮರ್ಸ್ ಇರ್ಬೋದು, ಅಥವಾ ಏನೋ ರೂಮರ್ಸೇ ಅದು ಮೋಸ್ಟ್ ಪ್ರಾಬ್ಲಿ. ನೋಡಿ, ಅಂಥದ್ರಲ್ಲಿ ನೀವು ಇನ್ವಾಲ್ವ್ ಆಗಕ್ಕೆ ಹೋದ್ರೆ, ಇಫ್ ಯು ಆರ್ ಇನ್ವಾಲ್ವ್ಡ್ ಇನ್ ದೋಸ್ ಥಿಂಗ್ಸ್, ಇಫ್ ಯು ರಿಮೆಂಬರ್ 3 years ago ಸೆಕೆಂಡ್ PUC ಪೇಪರ್ ಲೀಕ್ ಆಗಿತ್ತು, 2 ಸತಿ ಲೀಕ್ ಆಯಿತು. ಅದರಲ್ಲಿ ತುಂಬ ಜನ ಫಾರ್ವರ್ಡ್ ಮಾಡಿದ್ರು ಸ್ಟೂಡೆಂಟ್ಸು, ಆ ಕ್ವಶನ್ ಪೇಪರ್ನ ಫಾರ್ವರ್ಡ್ ಮಾಡೋದು ಎಲ್ಲ ಮಾಡಿಬಿಟ್ಟು ಎಲ್ಲರನ್ನೂ ಹಿಡಿದು ಒಳಗಡೆ ಹಾಕಿದ್ರು, ಆಯಿತಾ. ಸೊ ನೀವು ಕೂಡ ಅದರಲ್ಲಿ ಇನ್ವಾಲ್ವ್ ಆಗ್ತೀರಂದರೆ ಆಗಿ. ಆಮೇಲೆ ಇನ್ನೊಂದು ನಿಮಗೆಲ್ಲ ಗೊತ್ತಿರಬೇಕು ಏನಂದರೆ, 96 ಅಥವಾ 100% ಮೋಸ ಮಾಡಿ ತೆಗಿಯೋದಕ್ಕಿಂತ ನೀವು ನ್ಯಾಯವಾಗಿ ನೀವು 70 ಮಾರ್ಕ್ಸ್ ತೆಗೀರಿ, ಅದಕ್ಕಿಂತ ಸಕ್ಸಸ್ ಏನಿದೆ. ನೀವು ನಾಳೆ ಹೇಳ್ಬೇಕು ಇನ್ನೊಬ್ರಿಗೆ, ಏನಂದರೆ ನೀವು ಯಾರಿಗಾರು ಕೇಳಿದಾಗ, ಯಾರು ಎಷ್ಟು ಪರ್ಸೆಂಟೇಜ್ ಅಂತ ಕೇಳಿದಾಗ, ಯು ಶುಡ್ ಬಿ ಫ್ರಮ್ ದ ಹಾರ್ಟ್, ಯು ಶುಡ್ ಟೆಲ್ ದಟ್ ಐ ಹ್ಯಾವ್ ಸ್ಕೋರ್ಡ್ ಸೋ ಮಚ್ ಮಾರ್ಕ್ಸ್. ನಿಮ್ಗೆ ಖುಷಿ ಆಗಬೇಕು, ಆ ಮಾರ್ಕ್ಸ್ ನಾನು ಹೇಳಿರೋದಕ್ಕೆ ನಿಮ್ಗೆ ಖುಷಿ ಆಗಿರಬೇಕು, ನನಗೆ ಇಷ್ಟು ಮಾರ್ಕ್ಸ್ ಬಂತು. ಅವಾಗ ನೀವು ಏನೋ ಖುಷಿಯಾಗಿ ಹೇಳ್ತೀರಾ, ನಾನು ಕಷ್ಟಪಟ್ಟು ಬಂತು ಅಂತ. ಸೊ ಇಫ್ ಎಟ್ ಆಲ್ ಇಫ್ ಯು ಆರ್ ಚೀಟೆಡ್, ಇಫ್ ಯು ಮೋಸ ಮಾಡಿರೋರು, ಫ್ರಾಡ್ ಮಾಡಿರೋರು, ಅವರಿಗೆ ಆ ಖುಷಿನೇ ಇರಲ್ಲ. ಸೊ ದಯವಿಟ್ಟು ಅದ್ರಲ್ಲಿ ಇನ್ವಾಲ್ವ್ ಆಗಕ್ಕೆ ಹೋಗಬೇಡಿ. ಅದೇನೇ ರೂಮರ್ಸ್ ಇರಲಿ, ಅದು ಸಿಕ್ಕಿದೆ ಇದು ಸಿಕ್ಕಿದೆ ಅಂತ, ಯು ಫೋಕಸ್ ಆನ್ ಯುವರ್ ವರ್ಕಿಂಗ್. ಓಕೆ, ನಿಮ್ಮ ಇದರಲ್ಲಿ ನೀವು ಫೋಕಸ್ ಮಾಡಿ ಅಷ್ಟೇ. ಓಕೆ, ವಾಯ್ಸ್ ಕ್ಲಿಯರ್ ಇದೆಯಲ್ಲ? ಮೈ ವಾಯ್ಸ್ ಇಸ್ ಕ್ಲಿಯರ್ ಐ ಥಿಂಕ್. ಕೆಲವರಿಗೆ ಇಂಟರ್ನೆಟ್ ಪ್ರಾಬ್ಲಮ್ ಆದರೆ ಆ ಥರ ಆಗ್ಬೋದು, ಲೈವಲ್ಲಿ ಆ ಥರ ಆಗುತ್ತೆ. ವಾಯ್ಸ್ ಇಸ್ ಕ್ಲಿಯರ್, ರೈಟ್? ವಾಯ್ಸ್ ಕ್ಲಿಯರ್, ಜಸ್ಟ್ ಪುಟ್. ಓಕೆ, ವಿಲ್ ಕಂಟಿನ್ಯೂ. ಎಸ್, ಪೇಪರ್ ಈಸಿ ಇರುತ್ತೆ, ಡೋಂಟ್ ವೆರಿ, ಎಲ್ಲರೂ ಈಸಿ ಬಂತಲ್ಲ. ಹಾಂ, ಓಕೆ. ಸೊ ನೆಕ್ಸ್ಟು R is equal to 2F ಮೇಲೆ ನೋಡಿ, ತುಂಬ ಬಿಟ್ಬಿಡ್ಬೇಡಿ, ತುಂಬ ಸಿಂಪಲ್ಲು, ಇದನ್ನು ಮಾಡಿ. ಓಕೆ, ಸೊ ಈಸಿ ಇರುತ್ತೆ. ಅಯ್ಯೋ ಇಷ್ಟು ಏನು ಯಾಕೆ ಯಾರದು, ಈಸಿ ಇರುತ್ತೆ ಪೇಪರ್, ಡೋಂಟ್ ವೆರಿ. ನೋಡೋಕ್ಕೆ ತುಂಬ ಅನಿಸುತ್ತೆ ಸೈನ್ಸು, ಆ ಮೆಟೀರಿಯಲ್ಸ್ ನೋಡಿಬಿಟ್ರೆ, ಏನೋ ಅಷ್ಟು ಮೆಟೀರಿಯಲ್ಸ್ ನೋಡಿಬಿಟ್ಟು, ಎಷ್ಟೋ ಮೆಸೇಜ್ಗಳು ನೋಡಿಬಿಟ್ಟು, ಅಯ್ಯೋ ಸೈನ್ಸ್ ಏನಪ್ಪ ಅಂತ. ಬಟ್ ಅಷ್ಟು ಕಾಂಪ್ಲಿಕೇಟೆಡ್ ಇದೆಯಾ ನಿಮ್ಮ ಮಾಡಲ್ ಪ್ರಿಪರೇಟರಿ ಪೇಪರು? ಇಸ್ ಇಟ್ ಸೋ ಕಾಂಪ್ಲಿಕೇಟೆಡ್? ನೋ. ಸೊ ಹಿಂಗೆ ಇರುತ್ತೆ ನಿಮ್ಮ ಬೋರ್ಡ್ ಪೇಪರ್. ಒಂದು 10 ಮಾರ್ಕ್ಸ್ಗೆ ಪಾಸ್ ಆಗೋರ್ಗೆ ತೊಂದರೆ ಏನೇ ಇಲ್ಲ, ಪಾಸ್ ಫೇಲ್ ಆಗೋದು ಚಾನ್ಸೇ ಇಲ್ಲ ನೀವು. ಓಕೆ, ಓಕೆ. ಸೊ ನೆಕ್ಸ್ಟ್ ನೋಡಿ, ಇಲ್ಲೊಂದು ಪ್ರಾಬ್ಲಮ್ ಇದೆ ಆನ್ ಸೀರೀಸ್ ಆ್ಯಂಡ್ ಪ್ಯಾರಲಲ್ ಕನೆಕ್ಷನ್. ಓಕೆ, ಸೀರೀಸ್ ಕನೆಕ್ಷನ್ಗೆ ಏನು ಮಾಡಬೇಕು? ಆ್ಯಡ್ ಮಾಡಬೇಕು. ಪ್ಯಾರಲಲ್ ಕನೆಕ್ಷನ್ಗೆ ನೀವು ರೆಸಿಪ್ರೋಕಲ್ ಮಾಡಬೇಕು. ಇಲ್ಲೊಂದು ಪ್ರಾಬ್ಲಮ್ ಇದೆ ನೋಡಿ ಪ್ರಿಪರೇಟರಿ ಪೇಪರಲ್ಲಿ. ಒಂದು ಸೆಕೆಂಡ್, ಮಾಡೆಲ್ ಪೇಪರಲ್ಲಿ ಒಂದು ಪ್ರಾಬ್ಲಮ್ ಕೊಟ್ಟಿದ್ದಾರೆ. The electric lamp whose resistance is 40 and the conductor which is 8 are connected in series to a battery of 12 volt. Calculate the total resistance, calculate the current flowing. ಅಷ್ಟೇ ಸಿಂಪಲ್ ನೋಡಿ. ಸೀರೀಸ್ ಕನೆಕ್ಷನ್ ಅಂದ್ರೆ ಏನು ಮಾಡ್ತೀರಾ? ಯು ವಿಲ್ ಜಸ್ಟ್ ಆ್ಯಡ್ R1 plus R2 ಆ್ಯಡ್ ಮಾಡ್ತೀರಾ ಅಷ್ಟೇ. ಸೊ 40 plus 8 48. ಕರೆಂಟ್ ಹೆಂಗೆ ಕಂಡುಹಿಡಿತೀರಾ? V is equal to IR ಫಾರ್ಮುಲಾ. V ಎಷ್ಟು 12, I ಎಷ್ಟು ಕಂಡುಹಿಡಿಬೇಕು, R ಎಷ್ಟು 48. ಸೊ 12/48 is equal to I. 12 ones are 12 fours are. ಸೊ 1/4 I is equal to 1/4 ಅಥವಾ 0.25 amperes. I is equal to 0.25 amperes. ಓಕೆ, ಇದು ನೀವು ಸಿಂಪಲ್ ಆಗಿ ಈ ಥರ ಸೀರೀಸ್ ಕನೆಕ್ಷನ್ ಕೊಡ್ತಾರೆ. ಓಕೆ, ಪ್ಯಾರಲಲ್ದು ಕೂಡ ನೋಡ್ಕೊಂಡಿರ್ಬೇಕು ನೀವು, ಆಯ್ತಾ. ಸೊ ಇವಾಗ ನಾವು ವಿಲ್ ಗೋ ಟು ಒನ್ ಮೋರ್ ರೆಗ್ಯುಲರ್ಲಿ ಅಪಿಯರ್ಡ್. ಯಾವುದು? ನಿಮ್ಮ ಲೆನ್ಸ್ ಮಿರರ್. ನೋಡಿ, ಇದು ತುಂಬ ಸಿಂಪಲ್ ಆಗಿ ಒಂದು ಟೆಕ್ನಿಕ್ ಹೇಳ್ಕೊಳ್ತೀನಿ, ಅದನ್ನು ಫಾಲೋ ಮಾಡಿ, ಪಕ್ಕ ಆನ್ಸರ್ ಬರುತ್ತೆ. ಓಕೆ, ಯಾವುದು? ಲೆನ್ಸ್ದು ಮಿರರ್ದು ಪ್ರಾಬ್ಲಮ್ಮು. ಇದರಲ್ಲಿ ಆಪ್ಷನ್ಸ್ ಕೊಡಲ್ಲ, ಅದು ರಿಸ್ಕ್ ಇದೆ. ಯು ಹ್ಯಾವ್ ಟು ನೋ ಆಲ್ ದ 16 ray diagrams. ಓಕೆ, ಯು ಹ್ಯಾವ್ ಟು ನೋ ದ ಪ್ರಾಬ್ಲಮ್ ವಿಚ್ ಇಸ್ ದೇರ್ ಬೋತ್. ಇಲ್ಲಿರೋ ಪ್ರಾಬ್ಲಮ್ ಅಥವಾ ಟೆಕ್ಸ್ಟ್ ಬುಕ್ಕಲ್ಲಿ ಎಕ್ಸಸೈಸಲ್ಲಿ ಇರೋ ಪ್ರಾಬ್ಲಮ್ಮು. ನೋಡಿ, ಇದು ನಾನು ಸಿಂಪಲ್ ಟೆಕ್ನಿಕ್ ಹೇಳ್ಕೊಡ್ತೀನಿ, ಯಾರು ಬೇಕಾದ್ರೂ ಮಾಡ್ಬೋದು. ಓಕೆ, ಫಸ್ಟು ಈ ಕ್ವಶನ್ ನೋಡಿದ ತಕ್ಷಣ ಮಿರರಾ ಅಥವಾ ಲೆನ್ಸಾ ಪ್ರಾಬ್ಲಮ್ ನೋಡಿದ ತಕ್ಷಣ ಮಿರರ್ ಪ್ರಾಬ್ಲಮ್ ಲೆನ್ಸ್ ಪ್ರಾಬ್ಲಮ್ ಗೊತ್ತು, ಯಾಕಂದರೆ ಫಾರ್ಮುಲಾ ಬೇರೆ ಬೇರೆ ಅಲ್ವಾ, ಫಾರ್ಮುಲಾ ಬೇರೆ ಬೇರೆ. ಇಲ್ಲಿ ನೋಡಿ ಮಿರರ್ ಫಾರ್ಮುಲಾ ಇದೆ, ಮಿರರ್ ಕೊಟ್ಟಿದ್ದಾರೆ ಪ್ರಿಪರೇಟರಿ ಪೇಪರಲ್ಲಿ, ಮಿರರ್ ಕೊಟ್ಟಿದ್ದಾರೆ. ಏನು ಮಿರರ್ ಫಾರ್ಮುಲಾ? ಇದು ಮಿರರ್ದು ಫಾರ್ಮುಲಾ. 1/U 1/V is equal to 1/F. ಓಕೆ, ಒಂದು ಸೆಕೆಂಡ್, ಅದು ಕಾಣಿಸ್ತಾ ಇಲ್ಲ. ಸೊ 1/U plus 1/V is equal to 1/F.
This is the mirror formula. This is mirror formula. How to apply the mirror formula? Very simple. See here, even problem ide. An object of 4 centimeter height. Object height 4 centimeter. Okay. So I will write h is equal to. ಇದು ಎಲ್ಲಿದೆ? ಇದು exercise example problem ಅಲ್ಲ, ಇದು exercise ಅಲ್ಲಿ example ಅಲ್ಲಿ ಇದೆ ಇದು. And in height is placed 25. ನೋಡಿ ಇದು ಕಾನ್ಕೇವ್ ಮಿರರ್. ನಾನು ಕಾನ್ಕೇವ್ ಮಿರರ್ ನ ಹಾಕ್ತೀನಿ. ಮಿರರ್. ಓಕೆ. ಕಾನ್ಕೇವ್ ಮಿರರ್ ನ ಹಾಕ್ತೀನಿ. ಓಕೆ. ಇಟ್ ಇಸ್ ಪ್ಲೇಸ್ಡ್ ಇನ್ 25. ಒಂದು ಆಬ್ಜೆಕ್ಟ್ ನ 25 ಸೆಂಟಿಮೀಟರ್ ದೂರದಲ್ಲಿ ಇಡ್ತಾ ಇದ್ದಾರೆ ಆಬ್ಜೆಕ್ಟ್. ನೋಡಿ ಇದ್ರಲ್ಲಿ ಈ ಫಾರ್ಮುಲಾ ನಿಮ್ಗೆ ಏನು ಗೊತ್ತಿರಬೇಕು? ಯು ಅಂದ್ರೆ ಇವಾಗ ನೋಡಿ ಒಂದು ಕನ್ನಡಿ ಅಂದ್ರೆ ಎರಡು, ಒಂದು ಮಿರರ್ ಅಥವಾ ಲೆನ್ಸ್ ಅಂದ್ರೆ 2 things ಆರ್ ಡೆಫಿನೆಟ್. ಒನ್ ಈಸ್ ಯುವರ್ ಆಬ್ಜೆಕ್ಟ್. ಆಬ್ಜೆಕ್ಟ್ ಇಲ್ದೇನೆ ಇಮೇಜ್ ಬರಲ್ಲ. ಆಬ್ಜೆಕ್ಟ್ ಇಮೇಜ್ ಎರಡು ಬರುತ್ತೆ. ಓಕೆ. ಆಬ್ಜೆಕ್ಟ್ ಇದ್ರೇನೆ ಇಮೇಜ್ ಬರೋದು. ಸೊ ಅದಕ್ಕೆ ಎರಡು ಇರಬೇಕು. ಸೊ ಇಲ್ಲಿ ಫಾರ್ಮುಲಾದಲ್ಲಿ ಏನೇನು? ವಾಟ್ ಈಸ್ ಯು? ಯು ಇಸ್ ದ ಆಬ್ಜೆಕ್ಟ್ ಡಿಸ್ಟೆನ್ಸ್. ವಿ ಇಸ್ ದ ಇಮೇಜ್. ಇಮೇಜ್ ಎಲ್ಲಿ ಬರುತ್ತೆ? ದೂರ. ಎಲ್ಲ ಟೈಮಲ್ಲಿ ಎಕ್ಸಾಮ್ ಅಲ್ಲಿ ಕೇಳೋದು ನಿಮಗೆ ಇದೆ, ಇಮೇಜ್ ಡಿಸ್ಟೆನ್ಸ್ ಕೇಳ್ತಾರೆ. ಓಕೆ. ಎಫ್ ಅಂದ್ರೆ ಏನು? ಎಫ್ ಅಂದ್ರೆ ಫೋಕಲ್ ಲೆಂತ್. ಆಯ್ತಾ? ಎಫ್ ಅಂದ್ರೆ ಫೋಕಲ್ ಲೆಂತ್. ಈಗ ಇಲ್ಲಿ ಇದೇನ್ ಮಿರರ್? ಕಾನ್ಕೇವ್ ಮಿರರ್. ಕಾನ್ಕೇವ್ ಮಿರರ್ ಏನಾಗುತ್ತೆ? ಸ್ಪೆಷಾಲಿಟಿ ಏನು? ಕಾನ್ಕೇವ್ ಮಿರರ್ ಸ್ಪೆಷಾಲಿಟಿ ಎಲ್ಲಾ ರೇಸ್ ಹೊಡೆದು ಇಲ್ಲಿ ಫೋಕಸ್ ಅಲ್ಲಿ ಬಂದು ಇಟ್ ಆಲ್ ಕಮ್ಸ್ ಆನ್ ದ ಫೋಕಸ್. ಕರೆಕ್ಟ್. ಇಟ್ ಫಾಲ್ಸ್ ಆನ್ ದ ಫೋಕಸ್. ಇವಾಗ ನಿಮ್ಗೆ ಇಲ್ಲಿ ಸೈನ್ ನೊಟೇಷನ್ ಕನ್ಫ್ಯೂಸ್ ಆಗುತ್ತೆ. ತುಂಬಾ ಸಿಂಪಲ್. ಇವಾಗ ಈ ಜಾಗನ ಯು ಇಮ್ಯಾಜಿನ್ ಆಸ್ ದ ಒರಿಜಿನ್ ಅಥವಾ 0,0 ಗ್ರಾಫ್ ಅಲ್ಲಿ ರೈಟ್ ಸೈಡ್ ಹೋದ್ರೆ ಪಾಸಿಟಿವ್, ಲೆಫ್ಟ್ ಸೈಡ್ ಬಂದ್ರೆ ನೆಗೆಟಿವ್, ಮೇಲೆ ಪಾಸಿಟಿವ್ ಕೆಳಗಡೆ ನೆಗೆಟಿವ್. ವೆರಿ ಸಿಂಪಲ್ ನೋಡಿ. ಅದಕ್ಕೆ ಯು ಎಲ್ಲಾ ಪ್ರಾಬ್ಲಮ್ ಅಲ್ಲೂ ಯು ನೆಗೆಟಿವ್. ವೆದರ್ ಇಟ್ ಈಸ್ ಕಾನ್ಕೇವ್, ವೆದರ್ ಇಟ್ ಈಸ್ ಮಿರರ್, ವೆದರ್ ಇಟ್ ಈಸ್ ಲೆನ್ಸ್, ಇನ್ ವಾಟ್ ಎವರ್ ಪ್ರಾಬ್ಲಮ್ ಯು ಆಲ್ವೇಸ್ ವಿಲ್ ಬಿ ನೆಗೆಟಿವ್. ಯು ಇದು ಬಗ್ಗೆ ಕನ್ಫ್ಯೂಷನ್ ಬೇಡ. ಕೊಟ್ಟಿರೋ ಇದನ್ನ ನೆಗೆಟಿವ್ ಅಲ್ಲಿ ಹಾಕ್ಬಿಡಿ. ಎಲ್ಲಿ ಕನ್ಫ್ಯೂಷನ್ ಬರುತ್ತೆ? ಫೋಕಸ್. ಸಿಂಪಲ್ ಆಗಿ ಗ್ಯಾಪ್ ನ ಇಟ್ಕೊಳ್ಳಿ. ಫೋಕಲ್ ಲೆಂತ್. ಆಯ್ತಾ? ಫೋಕಲ್ ಲೆಂತ್ ಕಾನ್ವೆಕ್ಸ್ ಅಂತ ಪದ ಎಲ್ಲಿ ಬರುತ್ತೆ? ಕಾನ್ವೆಕ್ಸ್ ಗೆ ಪಾಸಿಟಿವ್. ಕಾನ್ವೆಕ್ಸ್ ಮಿರರ್ ಇರಲಿ, ಕಾನ್ವೆಕ್ಸ್ ಲೆನ್ಸ್ ಇರಲಿ, ಕಾನ್ವೆಕ್ಸ್ ಗೆ ಪಾಸಿಟಿವ್. ನೆಗೆಟಿವ್ ಎಲ್ಲಿ ಬರುತ್ತೆ? ಕಾನ್ಕೇವ್ ಗೆ ನೆಗೆಟಿವ್ ಹಾಕೊಂಡ್ಬಿಡಿ ಅಷ್ಟೇ. ಕಾನ್ಕೇವ್ ಅಂತ ಕ್ವಶನ್ ನೋಡಿದ ತಕ್ಷಣ ಫೋಕಲ್ ಗೆ ನೆಗೆಟಿವ್ ಹಾಕೊಂಡು ಮಾಡಿ. ತುಂಬಾ ಸಿಂಪಲ್. ಮತ್ತೆ ಹೇಳ್ತೀನಿ ನೋಡಿ. ವೆಕ್ಸ್ ಕಾನ್ವೆಕ್ಸ್, ನಮ್ಮ ಕಣ್ಣು ಪಾಸಿಟಿವ್ ಅಂತ ಗ್ಯಾಪ್ ನಡ್ಕೊಳ್ಳಿ. ನಮ್ಮ ಕಣ್ಣು ಪಾಸಿಟಿವ್. ಕಾನ್ವೆಕ್ಸ್ ಮಿರರ್ ಬರಲಿ ಅಥವಾ ಲೆನ್ಸ್ ಬರಲಿ, ಯು ವಿಲ್ ಟೇಕ್ ಫೋಕಲ್ ಲೆಂತ್ ಆಸ್ ಪಾಸಿಟಿವ್ ಇಟ್ ಸೆಲ್ಫ್. ಯು ವಿಲ್ ಟೇಕ್ ಫೋಕಲ್ ಲೆಂತ್ ಆಸ್ ಪಾಸಿಟಿವ್ ಇಟ್ ಸೆಲ್ಫ್. ಓನ್ಲಿ ಇನ್ ಕಾನ್ಕೇವ್, ಕೇವ್ ಬಂದಾಗ ಕಾನ್ಕೇವ್ ಲೆನ್ಸ್ ಆಗಿರ್ಲಿ, ಕಾನ್ಕೇವ್ ಮಿರರ್ ಆಗಿರ್ಲಿ, ಯು ಟೇಕ್ ಇಟ್ ಆಸ್ ನೆಗೆಟಿವ್ ಇಟ್ ಸೆಲ್ಫ್. ಓಕೆ. ಸೊ ಇವಾಗ ಏನ್ ತಗೊಬೇಕು? ಇವಾಗ ಇಲ್ಲಿ ಇದಾಯ್ತು. ನೆಕ್ಸ್ಟ್ ಫೋಕಲ್ ಲೆಂತ್. ಇವಾಗ ಬರೀತೀವಿ ನೋಡಿ. ಯು ಇಸ್ ಈಕ್ವಲ್ ಟು ನೋಡಿ, ಇದು ಆಬ್ಜೆಕ್ಟ್ ಡಿಸ್ಟೆನ್ಸ್. ಆಬ್ಜೆಕ್ಟ್ ಡಿಸ್ಟೆನ್ಸ್ ಇಷ್ಟು ದೂರದಲ್ಲಿ ಆಬ್ಜೆಕ್ಟ್ ಇಟ್ಟಿದ್ದಾರೆ. ಮೈನಸ್ ಅಲ್ಲೇ ತಗೊಬೇಕು ಎಲ್ಲಾ ಟೈಮು. ಯು ನೆಗೆಟಿವ್. ಎನಿ ಪ್ರಾಬ್ಲಮ್ ಟೇಕ್ ಯು ಆಸ್ ನೆಗೆಟಿವ್. ನೆಕ್ಸ್ಟ್ ಎಫ್ ಏನು? ಫೋಕಲ್ ಲೆಂತ್ 15. ನಾನು ಈಗಷ್ಟೇ ಹೇಳಿದೆ. ಇದು ಕೇವ್ ಅಂದ್ರೆ ಎಲ್ಲ ಬರೋದು ಈ ಕಡೆ ಬರುತ್ತೆ, ಲೆಫ್ಟ್ ಹ್ಯಾಂಡ್ ಸೈಡ್. ಅದಕ್ಕೆ ಇದು ಕೂಡ ನೆಗೆಟಿವ್. ಸಿಂಪಲ್ ಆಗಿ ಗ್ಯಾಪ್ ನ ಇಟ್ಕೊಳ್ಳಿ. ಕಾನ್ಕೇವ್, ಆಲ್ ದ ಕಾನ್ಕೇವ್ ಪ್ರಾಬ್ಲಮ್ಸ್ ಇಟ್ ಈಸ್ ನೆಗೆಟಿವ್. ಆಲ್ ದ ಕಾನ್ವೆಕ್ಸ್ ಮಿರರ್ ಆರ್ ಲೆನ್ಸ್ ಇಟ್ ಈಸ್ ಪಾಸಿಟಿವ್. ಡೋಂಟ್ ಫರ್ಗೆಟ್. ಈಗ ತಗೊಂಡೋಗಿ ಸಿಂಪ್ಲಿಫೈ ಮಾಡೋಣ ಅಷ್ಟೇ. ಹೆಂಗೆ? ಇವಾಗ ಸಿಂಪ್ಲಿಫೈ ಮಾಡಿ. 1 ಸೆಕೆಂಡ್. ಬೋರ್ಡ್ ಫುಲ್. ಓಕೆ. ಇಲ್ಲೇ ಮಾಡೋಣ. 1/u minus 25 plus 1/v is equal to 1/15. ಇಲ್ಲಿ ಸಿಂಪ್ಲಿಫಿಕೇಶನ್ ಅಲ್ಲಿ ತುಂಬಾ ಜನ ತಪ್ಪು ಮಾಡ್ತೀರಾ ಸಿಂಪ್ಲಿಫಿಕೇಶನ್ ಅಲ್ಲಿ. ಓಕೆ. ಇವಾಗ ಏನ್ ಮಾಡೋದು? ಇವಾಗ v ಬೇಕಲ್ಲ, ಇದನ್ನ ಇಲ್ಲೇ ಉಳಿಸ್ಕೊಳ್ತೀನಿ. ಇದಿಲ್ಲೇ ಉಳಿಸ್ಕೊಂಡು 1/-15 ಇದು ಇಲ್ಲಿಂದ ಆ ಕಡೆ ಸೈಡ್ ಹೋಗುತ್ತೆ. ಆ ಕಡೆ ಸೈಡ್ ಹೋದಾಗ ನೋಡಿ, ಈ ಕಡೆ ಸೈಡ್ ಇದೆ, ಆ ಕಡೆ ಹೋಗುತ್ತೆ, ಮೈನಸ್ ಇದೆ, ಆ ಕಡೆ ಹೋದಾಗ ಪ್ಲಸ್ ಆಗುತ್ತೆ. ಓಕೆ. when it crosses the equal to sign it becomes plus. Now what? Now we have to take the LCM. LCM ತೆಗೆಯೋದು ಹೆಂಗೆ? ಇದೆರಡು ಮಲ್ಟಿಪ್ಲೈ ಮಾಡಬೇಕು. ಈ ಬೇಕಾದ್ರೆ ನೋಡಿ, ಮೈನಸ್ ಸೈನ್ ಮೇಲೆ ಹಾಕೊಂಡ್ಬಿಡಿ. ಕನ್ಫ್ಯೂಷನ್ ಆದ್ರೆ ಮೈನಸ್ ಸೈನ್ ಮೇಲೆ ಹಾಕೊಂಡ್ಬಿಡಿ. ವೆರಿ ಸಿಂಪಲ್. ಕನ್ಫ್ಯೂಷನ್ ಮೇಲೆ ಹಾಕೊಂಡ್ಬಿಡಿ. ಇದನ್ನ ಯಾವ್ದನ್ನ ಮೈನಸ್ ನ ಮೇಲೆ ಹಾಕೊಳ್ಳಿ. ಇವಾಗ ಏನು? ಇವಾಗ 15 into 25. 15 into 25 ಎಷ್ಟು? 25 10s 250. ಆಮೇಲೆ ಮತ್ತೆ ಆಡ್ ಮಾಡಬೇಕು. 375 ಬರುತ್ತೆ ಇದು. ಓಕೆ. ಆಮೇಲೆ ಇದ ಮೇಲೆ -75 + 50. ನೋಡಿ LCM ತೆಗೆಯೋದು ತುಂಬಾ ಸಿಂಪಲ್. ಆಯ್ತಾ? ಹೆಂಗೆ? ಇದೆರಡು ಮಲ್ಟಿಪ್ಲೈ ಮಾಡ್ಬೇಕು. ಇಲ್ಲಿ ಇದು ಮೇಲೆ ಕ್ರಾಸ್ ಮಲ್ಟಿಪ್ಲೈ. -25 + 15 ಇದೆರಡು ಕೆಳಗಡೆ ಮಲ್ಟಿಪ್ಲೈ ಮಾಡಿ. ಇವಾಗ ನಿಮ್ಗೆ ಆನ್ಸರ್ ಎಷ್ಟು ಬರುತ್ತೆ? ಇದು ಯು ವಿಲ್ ಗೆಟ್ ಆನ್ಸರ್. ಓಕೆ. ಇಲ್ಲಿ ಎಷ್ಟು ಬರುತ್ತೆ? 1/v is equal to 1 second ಜಸ್ಟ್ ಹೈಟ್ ಮಾಡ್ತೀನಿ. ಓಕೆ. ಸೊ 1/v is equal to ನೋಡಿ -25 + 15. What is -25? Opposite sign you have to subtract. When you subtract you will get -10/375. ಇವಾಗ
ನನಗೆ 1/v ಬೇಡ, ಐ ವಾಂಟ್ v. ರೆಸಿಪ್ರೋಕಲ್ ಮಾಡಬೇಕು. ರೆಸಿಪ್ರೋಕಲ್ ಮಾಡಿದ್ರೆ ಎರಡೂ ಕಡೆ ರೆಸಿಪ್ರೋಕಲ್ ಆಗಬೇಕು. ಇದು ಕೂಡ ಮೇಲೆ ಕೆಳಗಡೆ ಆಗುತ್ತೆ, ಕರೆಕ್ಟಾ? ಇದು ಮೇಲೆ ಹೋಗುತ್ತೆ, ಕೆಳಗಡೆ ಬರುತ್ತೆ. ಇವಾಗ ನೋಡಿ ಆನ್ಸರು -37.5. 10 ಅಲ್ಲಿ ಡಿವೈಡ್ ಮಾಡಿದ್ರೆ ಸೆಂಟಿಮೀಟರ್, -37.5 ಸೆಂಟಿಮೀಟರ್. ಓಕೆನಾ? ಇದೇ ವಿ. ಆಮೇಲೆ ಏನು, ಆಮೇಲೆ ನಿಮಗೆ ಇದೆಲ್ಲ ಕಂಡುಹಿಡಿಬೇಕು. ಏನು? ನೇಚರ್ ಆಫ್ ಇಮೇಜ್, ಆಯ್ತಾ? ಸೈಜ್ ಆಫ್ ಇಮೇಜ್. ಇದಕ್ಕೆ ಮ್ಯಾಗ್ನಿಫಿಕೇಶನ್ ಫಾರ್ಮುಲಾ m is equal to -v/u. ಈ ಫಾರ್ಮುಲಾ ಗ್ಯಾಪ್ನ ಇರಬೇಕು. ಇವಾಗ ಸಿಕ್ಕಿದೆ, ಆಯ್ತಾ? ಇವಾಗ ನಿಮ್ಗೆ ಆನ್ಸರ್ ಸಿಕ್ಬಿಟ್ಟಿದೆ. ಏನು ಆನ್ಸರು? ಓಕೆ, ಯು ಆಲ್ರೆಡಿ ಗಾಟ್ ದ ಆನ್ಸರ್. -37.5. ಮ್ಯಾಗ್ನಿಫಿಕೇಶನ್ ಅಂದ್ರೆ ನಿಮಗೆ ರೇ ಡಯಾಗ್ರಾಮ್ಸ್ ಗೊತ್ತಿರೋರು ಹೇಳಿ, ನಿಮಗೆ ರೇ ಡಯಾಗ್ರಾಮ್ಸ್ ಗೊತ್ತಿರೋರು, ಕಾನ್ಕೇವ್ ಮಿರರ್ದು ಎಲ್ಲಾ ಇಮೇಜ್ ಮುಂದೆನೆ ಬರುತ್ತೆ, ಇನ್ವರ್ಟೆಡ್ ಇಮೇಜೇ ಬರುತ್ತೆ, ಲಾಸ್ಟ್ ಪಾರ್ಟ್ ಮಾತ್ರ ಹಿಂದೆ ಹೋಗುತ್ತೆ, ಕರೆಕ್ಟಾ? ಅದಕ್ಕೆ ಮೋಸ್ಟ್ ಆಫ್ ಯುವರ್ ಪ್ರಾಬ್ಲಮ್, ಆಲ್ ದ ಆನ್ಸರ್ ವಿಲ್ ಬಿ ನೆಗೆಟಿವ್ ಇಟ್ ಸೆಲ್ಫ್ ಅಂಡ್ ಮ್ಯಾಗ್ನಿಫಿಕೇಶನ್ ವಿಲ್ ಆಲ್ಸೋ ಬಿ ನೆಗೆಟಿವ್ ಇಟ್ ಸೆಲ್ಫ್ ಬಿಕಾಸ್ ಇಟ್ ಈಸ್ ಇನ್ವರ್ಟೆಡ್ ಇಮೇಜ್, ಇಟ್ ಈಸ್ ರಿಯಲ್ ಇಮೇಜ್. ಓಕೆ, ಇಟ್ ಬಿಕಮ್ಸ್ ಸ್ಮಾಲರ್. ಓಕೆ, ಇಟ್ ಆಲ್ಸೋ ಬಿಕಮ್ ಸ್ಮಾಲರ್, ದೊಡ್ಡದು ಕೂಡ ಆಗುತ್ತೆ. ಯು ಎಷ್ಟು? ಯು -25. ಸೊ ಇವಾಗ ಮೈನಸ್ ಕ್ಯಾನ್ಸಲ್ ಆಗುತ್ತೆ. ಇದೆಲ್ಲ ಸಿಂಪ್ಲಿಫೈ ಮಾಡಿದ್ರೆ 37.5 ಇದೆಲ್ಲ ಮಾಡಿದ್ರೆ ನಿಮಗೆ ಆನ್ಸರು 0. ಒಂದು ನಿಮಿಷ, ಇದಾಯಿತು. -375 ನೋಡ್ಕೊಳ್ಳಿ. 375/15 ಮಾಡಬೇಕು ನೀವು. ಸೊ ಅಷ್ಟು ಮಾಡಿದಾಗ ನಿಮಗೆ 0.15 ಬರುತ್ತೆ, ಮೋಸ್ಟ್ಲಿ 0.15, ನೆಗೆಟಿವ್ ಆಫ್ 0.15. ಓಕೆ, ಸೊ ಇದು ನಿಮಗೆ ಈಸಿಲಿ ಇದು ಒಂದು ನಿಮಿಷ, 0.15 ಬರಲ್ಲ, 0.15 ಬರಲ್ಲ, ದೊಡ್ಡ ನಂಬರು. ಐ ಥಿಂಕ್ ಯು ವಿಲ್ ಗೆಟ್ ಒಂದು ನಿಮಿಷ 37.5 ಡಿವೈಡ್ ಬೈ 5 ಅಂದರೆ 5 ಪಾಯಿಂಟ್ ಬಿಟ್ಬಿಡಿ. 25/300 ಅಂದರೆ 100ರಲ್ಲಿ 4/25 ಇರುತ್ತೆ. ಫಾರ್ 300 ಇಟ್ ಈಸ್ 12 and 75 it is 3 more, so you will get 15, you will get 1.5. correct, it is 1.5. so negative of 1.5 is the magnification. ನಿಮಗೆ ರೇ ಡಯಾಗ್ರಾಮ್ ಗೊತ್ತಿರೋರು ನಿಮ್ಗೆ ಗೊತ್ತಿರುತ್ತೆ, ರೇ ಡಯಾಗ್ರಾಮ್ ಯಾರು ಕಲ್ತಿರೋರು ಗೊತ್ತಿರುತ್ತೆ. ಸೊ ಆಸ್ ಯು ಕಮ್ ಕ್ಲೋಸರ್ ಟು ದ ಮಿರರ್ ದ ಇಮೇಜ್ ಗೆಟ್ಸ್ ಬಿಗರ್ ಅಂಡ್ ಬಿಗರ್. correct, as you come closer to the mirror the image gets bigger and bigger, so that is why you are getting such a big image. so ಆಮೇಲೆ ಹೈಟ್ ಕಂಡುಹಿಡಿಯಕ್ಕೆ, ಮ್ಯಾಗ್ನಿಫಿಕೇಶನ್ ಹೈಟ್ ಕಂಡುಹಿಡಿಯಕ್ಕೆ h/h. ಓಕೆ, ಸೊ ಇವಾಗ ಮ್ಯಾಗ್ನಿಫಿಕೇಶನ್ ಮೈನಸ್ ಇದು 6 ಕೊಟ್ಟಿದ್ದು, ಕ್ವಶನ್ ಅಲ್ಲಿ 4 ಕೊಟ್ಟಿದ್ದಾರೆ. ಯುವರ್ ಇಮೇಜ್ ವಿಲ್ ಬಿ -6, ಬಿಗ್ ಇಮೇಜ್. ಯು ಸಿಂಪ್ಲಿಫೈ ಇಟ್ ಇಸ್. ಇದು ಎಲ್ಲಿದೆ? ಇದು ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ, ಅಷ್ಟೇ, ವೆರಿ ಸಿಂಪಲ್. ಇದು ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ, ಎಕ್ಸಸೈಸ್ ಪ್ರಾಬ್ಲಮ್ ಇದೆ, ಪ್ರಾಕ್ಟೀಸ್ ಮಾಡಿ. ಸೊ ಇನ್ನೊಂದು ಪ್ರಾಬ್ಲಮ್ ಇದರಲ್ಲಿ ಕೊಟ್ಟಿದ್ದು ನಿಮ್ಮ ಬೋರ್ಡಲ್ಲಿ. ಲೆನ್ಸ್ ನೋಡಿ, ಡೈವರ್ಜಿಂಗ್ ಲೆನ್ಸ್ ಅಂದ್ರೆ ಏನು, ಕಾನ್ವರ್ಜಿಂಗ್ ಲೆನ್ಸ್. ಇಲ್ಲಿ ಕನ್ಫ್ಯೂಷನ್ ಆಗ್ಬಾರ್ದು. ಕಾನ್ವರ್ಜಿಂಗ್ ಅಂದ್ರೆ ನಿಮ್ಮ ಕಾನ್ವೆಕ್ಸ್ ಎಲ್ಲ ಒಂದ್ ಕಡೆ ಬರುತ್ತೆ, ಕಾನ್ವರ್ಜ್ ಆಗುತ್ತೆ. ಡೈವರ್ಜ್ ಅಂದ್ರೆ ಎಲ್ಲ ದೂರ ಹೋಗುತ್ತೆ, ಆಯ್ತಾ? ಡೈವರ್ಜ್. ಸೊ ಲೆನ್ಸ್ ಅಲ್ಲಿ ನೆನ್ನೆ ಕೂಡ ಮಾಡಿದೆ ನಾನು. ಓಕೆ, ಲೆನ್ಸ್ ಅಲ್ಲಿ ಏನು, ಈ ಪ್ರಾಬ್ಲಮ್ಸ್ ನಾನು ನೀಟಾಗಿ ಮಾಡಿದ್ದೀನಿ, ನೋಡಿ ನನ್ನ ಚಾನಲ್ ಇದೆ. ಇನ್ನು ಡೀಟೇಲ್ಡ್ ಆಗಿ ನಿಮ್ಗೆ ಬೇಕು ನೋಡಿ, ಯಾಕಂದ್ರೆ ಡೋಂಟ್ ಮಿಸ್ ದ ಮಾರ್ಕ್ಸ್. ಸೊ ಈಗ ನೋಡಿ, ಇದು ಎಲ್ಲ ರೇ ಬಂದು ಸೊ ಕನ್ವರ್ಜ್ ಆಗುತ್ತೆ. ಓಕೆ, ಇಟ್ ಕನ್ವರ್ಜಸ್ ಅಟ್ 1 ಪಾಯಿಂಟ್. ಕರೆಕ್ಟ್, ಇಟ್ ಕನ್ವರ್ಜಸ್ ಅಟ್ 1 ಪಾಯಿಂಟ್. ಸೊ ಒಂದೇ ಒಂದು ನಿಮಿಷ. ಸೊ ಇಟ್ ಆಲ್ ಕನ್ವರ್ಜಸ್ ಅಟ್ 1 ಪಾಯಿಂಟ್. ಸೊ ದಿಸ್ ಇಸ್ ಕಾಲ್ಡ್ ಎಸ್ ಕನ್ವರ್ಜಿಂಗ್. ಯಾವುದು? ಕಾನ್ವೆಕ್ಸ್ ಬಂದು ಕನ್ವರ್ಜಿಂಗ್. ಓಕೆ, ಸೊ ಓಕೆ, ದಿಸ್ ಇಸ್ ಕನ್ವರ್ಜಿಂಗ್, ಇಟ್ ಕನ್ವರ್ಜಸ್. ನೆಕ್ಸ್ಟ್ ಇದೆ ಯಾವುದು? ಕಾನ್ಕೇವ್ ಲೆನ್ಸ್ ಬಂದು ಏನಾಗುತ್ತೆ, ಹೊಡೆದು ಈ ಕಡೆ ಹೋಗುತ್ತೆ, ಈ ತರ ಹೋಗುತ್ತೆ. ಇಟ್ ಇಸ್ ಡೈವರ್ಜಿಂಗ್. ದಿಸ್ ಇಸ್ ಡೈವರ್ಜಿಂಗ್ ಲೆನ್ಸ್. ಓಕೆ, ಸೊ ದಿಸ್ ಇಸ್ ಕಾನ್ವರ್ಜಿಂಗ್ ಲೆನ್ಸ್. ಸೊ ಇದರಲ್ಲಿ ನೀವು ಹೆಂಗಾದ್ರೂ ಪ್ರಶ್ನೆ ಕೇಳ್ಬೋದು. ಆಮೇಲೆ ಯಾವತ್ತು ಇದಕ್ಕೆ ಪ್ಲಸ್, ಯಾವುದು ಪ್ಲಸ್ ಡಯಾಪ್ಟರ್, ಇದಕ್ಕೆ ನೆಗೆಟಿವ್ ಡಯಾಪ್ಟರ್. ಇದಕ್ಕೆ ಪ್ಲಸ್ ಡಯಾಪ್ಟರ್, ಇದಕ್ಕೆ ನೆಗೆಟಿವ್ ಡಯಾಪ್ಟರ್, ಗ್ಯಾಪ್ನ ಇಟ್ಕೊಳ್ಳಿ. ಓಕೆ, ಕಾನ್ವೆಕ್ಸ್ ನಾನು ಆಗ್ಲೇ ಹೇಳಿದೆ, ಕಾನ್ವೆಕ್ಸ್ಗೆ ಏನ್ ಮಾಡ್ತಾರೆ, ಎಲ್ಲಾ ಪ್ರಾಬ್ಲಮ್ ಅಲ್ಲೂ ಫೋಕಲ್ ಲೆಂತ್ ಪಾಸಿಟಿವ್, ಕಾನ್ಕೇವ್ಗೆ ಎಲ್ಲ ಪ್ರಾಬ್ಲಮ್ ಅಲ್ಲಿ ನೆಗೆಟಿವ್. ಓಕೆ, ಅಷ್ಟೇ ಸಿಂಪಲ್ ಆಗಿ ಗ್ಯಾಪ್ನ ಇಟ್ಕೊಂಡ್ರೆ ನೀವು ಪ್ರಾಬ್ಲಮ್ ಸಾಲ್ವ್ ಮಾಡ್ಬೋದು. ನೋಡಿ, ಇಲ್ಲಿ ಲೆನ್ಸ್ ಬಗ್ಗೆ ಕೊಟ್ಟಿದ್ದಾನೆ ಒಂದು ಪ್ರಾಬ್ಲಮ್. ಲೆನ್ಸ್ ಫಾರ್ಮುಲಾ ನಿಮ್ಗೆ ಗೊತ್ತಿರ್ಬೇಕು. ಮತ್ತೆ ಲೆನ್ಸ್ ಫಾರ್ಮುಲಾ ಏನು? ಸೊ ಲೆನ್ಸ್ ಫಾರ್ಮುಲಾ v -1/u is equal to 1/f. ಸೊ ಇಲ್ಲಿ ಡೈವರ್ಜಿಂಗ್ ಕೊಟ್ಟಿದ್ದಾನೆ. ಡೈವರ್ಜಿಂಗ್ ಅಂದ್ರೆ ಈಗಷ್ಟೇ ಹೇಳಿದೆ, ಕಾನ್ಕೇವ್ಗೆ ಫೋಕಲ್ ಏನ್ ತಗೊಬೇಕು, ನೆಗೆಟಿವ್ ತಗೊಬೇಕು. ಸೊ ಇವಾಗೆಲ್ಲ ನೋಡೋಣ ಏನೇನು ಕೊಟ್ಟಿದ್ದಾರೆ ಅಂತ. ಆಬ್ಜೆಕ್ಟ್ ಡಿಸ್ಟೆನ್ಸ್ ಎಲ್ಲಾ ಟೈಮು ವಿನೇ ಕಂಡುಹಿಡಿಯಕ್ಕೆ ಬರೋದು, ನಿಮಗೆ ಯು ಬರಲ್ಲ, ಡೋಂಟ್ ವೆರಿ. ಸೊ ಅದಕ್ಕೆ ಇದು ಗೊತ್ತಿಲ್ಲ. ಯು ಎಷ್ಟು? ಯು ಮೈನಸ್, ಇದು ಎಲ್ಲ ಟೈಮು ಮೈನಸ್ಸೇ. ಫೋಕಲ್ ಲೆಂತ್ ಎಷ್ಟು? ಇದು ಮೈನಸ್ಸೇ. ಓಕೆ, ಇವಾಗ ಈ ಕಡೆಯಿಂದ ಆ ಕಡೆ ಕಳಿಸ್ತೀರಾ.
1/v is equal to 1/-15. ಸೊ ಇದು ಪ್ಲಸ್, ಇದು ಆ ಕಡೆ ಹೋದರೆ ಪ್ಲಸ್ ಆಗುತ್ತೆ, -30 ಬರುತ್ತೆ. ಓಕೆ, ಸೊ ಈಗ ನೀವೇನು LCM ಮಾಡೋದು, ಸೊ ಏನು ಮಾಡಿ ಕೆಳಗಡೆ 2 ಮಲ್ಟಿಪ್ಲೈ ಮಾಡ್ತೀರಾ. ಕೆಳಗಡೆ ಮಲ್ಟಿಪ್ಲೈ ಮಾಡಿದ್ರೆ 450, ಇದು ಮೇಲೆ ಹೋಗುತ್ತೆ, -30 -15, ಸೊ ಮೇಲೆ -45, ಕೆಳಗಡೆ 450, ಸೊ 1s 10s -1/10 ಬರ್ತಾ ಇದೆ. ಸೊ ಯಾರು ಮಿಸ್ ಮಾಡಿದೀನಾ? ಸೊ ಇದು ಇಲ್ಲ, ಇದು ಪಾಸಿಟಿವಲ್ಲಿ ಬರಬೇಕು. ಯಾಕೆ ಪಾಸಿಟಿವಲ್ಲಿ ಬರಬೇಕು? ಒಂದು ಸೆಕೆಂಡ್, ಇದಾಗದೆ -v, ಸೊ ಇದು ಪ್ಲಸ್ ಆಗುತ್ತೆ. ಓಕೆ, ಇಲ್ಲಿ ಕರೆಕ್ಟ್, ಇಲ್ಲೇ ಮಿಸ್ಟೇಕ್ ಮಾಡಿದ್ದೀನಿ ನೋಡಿ, ಹುಷಾರಾಗಿ ಮಾಡಿ, ಇಲ್ಲೇ ಮಿಸ್ಟೇಕ್ ಮಾಡಿದ್ದೀನಿ. ಯು ಶುಡ್ ಗೆಟ್ ಆನ್ಸರ್ ಪಾಸಿಟಿವ್. ಯಾಕಂದ್ರೆ ಕಾನ್ಕೇವ್ ನಿಮ್ಮ ಡಯಾಗ್ರಾಮ್ ಗೊತ್ತಿದ್ರೆ ಎಲ್ಲ ಬಂದು ಇಲ್ಲ ಕರೆಕ್ಟಾಗಿ ಮಾಡಿದೆ. ನಾನು ಕರೆಕ್ಟಾಗಿ ಮಾಡಿದೆ, ಏನಿಲ್ಲ, ಐ ಆಮ್ ಡೂಯಿಂಗ್ ಕರೆಕ್ಟ್ಲಿ ಇಟ್ ಸೆಲ್ಫ್. ಸೊ ಇದು ನೋಡಿ, ಬೇಕಾದ್ರೆ ಇಲ್ಲೇ ಪ್ಲಸ್ ಮಾಡ್ಕೊಬೋದು. ನಾನು ಪ್ಲಸ್ ಮಾಡ್ಕೊಂಡ್ರು ಕೂಡ ಇದು ನೆಗೆಟಿವೇ ಬರುತ್ತೆ. ಇದು ಯಾಕಂದ್ರೆ ಇದು ಕಾನ್ಕೇವ್ ಅಲ್ಲ, ಇದು ಕಾನ್ಕೇವ್, ಇದು ಕಾನ್ಕೇವ್ ಅಲ್ಲಿ ಹಿಂದೆ ಬರುತ್ತೆ. ಓಕೆ, ಸೊ ಯಾವ, ಸೊ ಇದು ಒಂದ್ಸತಿ ಮಾಡೋಣ ಇರಿ. 1/-15, ಇದು ಆ ಕಡೆ ಹೋಗುತ್ತೆ, -30, ಎವ್ರಿಥಿಂಗ್ ಇಸ್ ರೈಟ್. ಓಕೆ, ಯು ವಿಲ್ ಗೆಟ್ -10 ಸೆಂಟಿಮೀಟರ್. ಓಕೆ, -10 ಸೆಂಟಿಮೀಟರ್ ಇಸ್ ಯುವರ್ ಇಮೇಜ್. ಫೈನಲ್ ಆನ್ಸರ್ -10 ಬರುತ್ತೆ. ಯಾಕೆ ಇದು ಮಾಡಿಬಿಟ್ಟು ಇದು ಮಾಡಿದ್ರೆ ಆಗಲೇ ಮಾಡಿದೆ, -45/450 ಆಯ್ತಾ, 1s 10s, ಆಮೇಲೆ ರೆಸಿಪ್ರೊಕೇಟ್ ಮಾಡಬೇಕು. ರೆಸಿಪ್ರೊಕೇಟ್ ಮಾಡಿದ್ರೆ -10 ಬರುತ್ತೆ. -10 ಬಂದೇ ಬರುತ್ತೆ ಈ ಪ್ರಾಬ್ಲಮ್ಸ್ಗೆ. ಯಾಕೆ? ಇದು ಕಾನ್ಕೇವ್, ಹಿಂದೆ ಬರುತ್ತೆ ಇಮೇಜ್. ಓಕೆ, ಸೊ ಇಷ್ಟು ನಿಮಗೆ ಈ ಕಾನ್ಸೆಪ್ಟ್ ಇದ್ದಿದ್ರೆ, ನಾನು ಕ್ವಿಕ್ ಆಗಿ ಹೇಳ್ತಾ ಇದ್ದೀನಿ. ಇನ್ನೂ ನೀವು ರೇಟ್ ಡಯಾಗ್ರಾಮ್ಸ್ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ರೆ ನಿಮ್ಗೆ ಆನ್ಸರ್ ಕೂಡ ವೆರಿಫೈ ಮಾಡ್ಬೋದು. ಓಕೆ, ಸೊ ಇವಾಗ ಇದನ್ನ ನೀವು ಏನು ಚೆನ್ನಾಗಿ ಗ್ಯಾಪ್ ಮಾಡ್ಕೊಳ್ಳಿ. ಏನು ಯು ಯಾವತ್ತು ಪಾಸಿಟಿವೇ, ಯು ಯಾವತ್ತು ನೆಗೆಟಿವೇ. ಫೋಕಲ್ ಲೆಂತ್ ನೀವು ನೋಡ್ಕೊಂಡು ಮಾಡಿ, ಯಾವುದು ಕಾನ್ಕೇವ್ ಕೊಟ್ಟಿದ್ದಾರಾ ಕಾನ್ವೆಕ್ಸ್ ಕೊಟ್ಟಿದ್ದಾರಾ ಅಂತ. ಕಾನ್ಕೇವ್ ಕೊಟ್ಟರೆ ನೀವೇನು ಮಾಡ್ತೀರಾ, ಕಾನ್ಕೇವ್ ಕೊಟ್ಟರೆ ನೀವು ನೆಗೆಟಿವ್ ಹಾಕೊಳ್ತೀರಾ, ಲೆನ್ಸ್ ಆಗಿರಲಿ ಮಿರರ್ ಆಗಿರಲಿ. ಕಾನ್ವೆಕ್ಸ್ ಕೊಟ್ಟರೆ ಪಾಸಿಟಿವ್ ಹಾಕೊಂಡೆ ಮಾಡ್ತೀರಾ. ಸೊ ಅಷ್ಟೇ ನಿಮಗೆ ಇದರಲ್ಲಿ ನೀವು ಫೋಕಸ್ ಮಾಡಬೇಕಾಗಿರೋದು. ಫಿಸಿಕ್ಸಲ್ಲಿ ನೋಡಿ, ಆಮೇಲೆ ಫ್ಯಾರಡೇಸ್ ಎಕ್ಸ್ಪೆರಿಮೆಂಟ್ ನೆನ್ನೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನೀಟಾಗೆ, ಅದನ್ನು ಓದಿ ಕೊಡ್ತಾರೆ. ಯಾಕಂದ್ರೆ 2 ಪೇಪರಲ್ಲಿ ಇದೆ ಅಂದಮೇಲೆ ಮತ್ತೆ ನಾವು ನೆಗ್ಲೆಕ್ಟ್ ಮಾಡಬಾರ್ದು. ಯಾವ ಕಾನ್ಸೆಪ್ಟ್ ನೀವು ಮಾಡೆಲ್ ಪ್ರಿಪೇಟರಿ ಪೇಪರ್ ಓದ ತಕ್ಷಣ ನಂಗೆ ಒಳ್ಳೆ ಮಾರ್ಕ್ಸ್ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ನೀವು ಓದ್ಬಿಟ್ಟು ಅದ್ರದ್ದು ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಬೇಕು, ಅದ್ರದ್ದು ಬೇರೆ ಥರ ಟ್ವಿಸ್ಟ್ ಆ್ಯಂಡ್ ಟರ್ನ್ ಮಾಡಿದ್ರು ಆನ್ಸರ್ ಮಾಡೋಕ್ಕೆ ರೆಡಿ ಇರಬೇಕು. ಓಕೆ, ಇದಾದ್ಮೇಲೆ ನೀವು ಇಷ್ಟಕ್ಕೆ ನಿಲ್ಲಿಸಬಾರ್ದು, ನೀವು ಬರೀಬೇಕು ಡೀಟೇಲ್ಸು. ದ ನೇಚರ್ ಆಫ್ ಇಮೇಜ್ ಏನು, ರಿಯಲ್ ಆ್ಯಂಡ್ ಇನ್ವರ್ಟೆಡ್, ಇದು ರಿಯಲ್ ಆ್ಯಂಡ್ ಇನ್ವರ್ಟೆಡ್ ಏನು ಬರುತ್ತೆ, ಅಥವಾ ವರ್ಚುವಲ್ ಆ್ಯಂಡ್ ಎರರ್. ಟೆಕ್ಸ್ಟ್ ಬುಕ್ಕಲ್ಲಿ ಇರೋದು 4 ಪ್ರಾಬ್ಲಮ್. ಟೆಕ್ಸ್ಟ್ ಬುಕ್ಕಲ್ಲಿ 2 ಮಿರರ್ ಪ್ರಾಬ್ಲಮ್ ಇದೆ, 2 ಲೆನ್ಸ್ ಪ್ರಾಬ್ಲಮ್ ಇದೆ. 4 ಪ್ರಾಬ್ಲಮ್ನ ಪ್ರಾಕ್ಟೀಸ್ ಮಾಡಿಬಿಟ್ರೆ ಈ ಐಡಿಯಾ ಮೇಲೆ, ಆಯ್ತಾ, ನಿಮ್ಗೆ ಮ್ಯಾಥ್ಸಲ್ಲಿ ಏನೇನೋ ಮಾಡಿದ್ದೀರಾ, ಇದೇನು ತುಂಬ ನಿಮ್ಗೆ ಕಷ್ಟಪಡಬೇಕಾಗಿಲ್ಲ. ಇಟ್ ಇಸ್ ವೆರಿ ಸಿಂಪಲ್. ಐ ಕ್ಯಾನ್ ಡೆಫಿನೆಟ್ಲಿ ಡೂ ದಿಸ್ ಪ್ರಾಬ್ಲಮ್ಸ್. ಓಕೆ, ಸೊ ಅಷ್ಟೇ. ನಿಮಗೆ ಫಿಸಿಕ್ಸಲ್ಲಿ ಇಷ್ಟು ಕಲ್ತ್ಬಿಟ್ರೆ, ನೀವು ನಾನು ಆಗಲೇ ಹೇಳಿದ್ದು ಮತ್ತು ಈ ಪ್ರಾಬ್ಲಮ್ಸ್ ಕಲ್ತ್ಬಿಟ್ರೆ ನೀವು ಈಸಿಲಿ 28 ತೆಗಿಬೋದು. ನೆಕ್ಸ್ಟ್ ಕೆಮಿಸ್ಟ್ರಿ ಪಾರ್ಟಿಗೆ ಬಂದರೆ ನೀವು ಇಲ್ಲಿ ಏನು ಮಾಡಬೇಕು, ಫಸ್ಟು ಇಲ್ಲೂ ಕೂಡ ರೆಗ್ಯುಲರ್ ಆಗಿ ಅಪಿಯರಿಂಗ್ ಏನೇನು ರೆಗ್ಯುಲರ್ ಆಗಿ ಬರೋದೇನು, ಆಯಿತಾ. ಫಸ್ಟು ನೀವು ಪಾರ್ಟ್ 1 ಕೆಮಿಸ್ಟ್ರಿಯಲ್ಲಿ ಕೆಮಿಕಲ್ ಈಕ್ವೇಷನ್ಸ್ ತುಂಬ ಜನ ಕೇಳ್ತಾ ಇದ್ದೀರಾ. ಟೆಕ್ಸ್ಟ್ ಬುಕ್ ಬಿಟ್ಟು ಬೇರೆ ಏನು ಕೊಡಲ್ಲ. ಟೆಕ್ಸ್ಟ್ ಬುಕ್ನ ಒಂದ್ಸತಿ ಕಾಮಾಗಿ ಪ್ರಾಕ್ಟೀಸ್ ಮಾಡಿ, ತುಂಬ ಸಿಂಪಲ್ ಆಗಿದೆ ಅದು. ನಿಮ್ಗೆ ಬ್ಯಾಲೆನ್ಸ್ ಮಾಡೋದು, ಬ್ಯಾಲೆನ್ಸ್ ಅಂದರೆ ಆ ಕಡೆ ಈ ಕಡೆ ಸೇಮ್ ಆಟಮ್ಸ್, ಈ ಕಡೆ ಸೈಡು 2 ಹೈಡ್ರೋಜನ್ ಇದ್ರೆ ಈ ಕಡೆ ಸೈಡು 2 ಹೈಡ್ರೋಜನ್ ಇರಬೇಕು, ಅಷ್ಟೇ ಲಾಜಿಕ್ಕು. ಅದನ್ನು ಕೂತ್ಕೊಂಡು ನೀವು ಪ್ರಾಕ್ಟೀಸ್ ಮಾಡಿ, ಮಾಡಲ್ಲು ಪ್ರಿಪೇಟ್ರಲ್ಲಿ ಇರೋ ಕ್ವಶನ್ಸ್ನ ಸಾಲ್ವ್ ಮಾಡಲೇಬೇಕು ನೀವು. ಇದರಲ್ಲಿ ಇರೋದು ಸಾಲ್ವ್ ಮಾಡಿ ಪ್ರಾಕ್ಟೀಸ್ ಮಾಡಿ. ಎಲ್ಲ ಟೆಕ್ಸ್ಟ್ ಬುಕ್ಕಲ್ಲಿ ಎಲ್ಲ ಸೇರಿದ್ರೆ, ಬರೇ ಟೆಕ್ಸ್ಟ್ ಬುಕ್ಕಲ್ಲಿ ಮುಂದೆ ಇರೋದೆಲ್ಲ ಸೇರಿಬಿಟ್ರೆ ನಿಮಗೆ ಒಂದು 15 ಏನೋ ಬರುತ್ತೆ ಈಕ್ವೇಷನ್ನು, ಅಷ್ಟೇ ಸಿಂಪಲ್ಲು. ಅದನ್ನ ನೀವು ಮಾಡಿ, ಇರೋದು ಪ್ರಾಕ್ಟೀಸ್ ಮಾಡಿ, ಬಂದೇ ಬರುತ್ತೆ. ನೆಗ್ಲೆಕ್ಟ್ ಮಾಡಿಬಿಡಿ, ತುಂಬ ಈಸಿ ಇರುತ್ತೆ ಅದು. ಯಾರು ಗೊತ್ತು, ಇದನ್ನೇ ಕೊಟ್ಬಿಡ್ಬೋದು, ಆಯ್ತಾ. ಅದು ವರ್ಡ್ಸಲ್ಲೂ ಕೊಡ್ಬೋದು, ಇಲ್ಲ ಈಕ್ವೇಷನ್ಸ್ ಆದ್ರೂ ಕೊಡ್ಬೋದು ಬ್ಯಾಲೆನ್ಸ್ ಮಾಡೋಕ್ಕೆ. ಎರಡಕ್ಕೂ ನೀವು ರೆಡಿ ಆಗಿರ್ಬೇಕು. ಇದು ತುಂಬ ಸಿಂಪಲ್ಲು. ಆಸರೆ ಅಂತ ನಾನು ಡಾಕ್ಯುಮೆಂಟ್ ಶೇರ್ ಮಾಡಿದ್ದೆ ನೆನ್ನೆ, ಅದರಲ್ಲಿ ಎಲ್ಲ ಒಂದು ಕಡೆ ಹಾಕಿದ್ದಾರೆ ಅವರು, ಅದನ್ನು ಯೂಸ್ ಮಾಡ್ಕೊಂಡು ಓದಿ ನೀವು. ಓಕೆ, ಸೊ ನೆಕ್ಸ್ಟ್ ಬರೋದು ನಿಮಗೆ ಕ್ಲೋರೋ ಆಲ್ಕಲಿ ಪ್ರೋಸೆಸ್ ಬಗ್ಗೆ ಡೆಫಿನೆಟ್ ಆಗಿ ಬಂದೇ ಬರುತ್ತೆ. ಕ್ಲೋರೋ ಆಲ್ಕಲಿ ಪ್ರೋಸೆಸ್ಸು ಯಾವುದೆಲ್ಲ ಗ್ಯಾಸ್ ರಿಲೀಸ್ ಆಗುತ್ತೆ, ಆ ಗ್ಯಾಸ್ ಯೂಸಸ್ ಏನಾಗುತ್ತೆ ಕ್ಲೋರೋ ಆಲ್ಕಲಿ ಪ್ರೋಸೆಸ್ಸಲ್ಲಿ. ಸೊ ಇದು ನಿಮ್ಗೆ ಚೆನ್ನಾಗಿ ಗೊತ್ತಿರಬೇಕು. ಸೊ ನೆಕ್ಸ್ಟ್ ನಿಮಗೆ ರೆಗ್ಯುಲರ್ ಆಗಿ ಬರೋದು ನಿಮ್ಗೆ ಗೊತ್ತೇ ಇದೆ, ಮೆಂಡಲೀವ್ ಇರ್ಬೋದು, ಅಥವಾ ನ್ಯೂಲ್ಯಾಂಡ್ಸ್ ಇರ್ಬೋದು, ಅಥವಾ ಟ್ರಯಡ್ಸ್ ಇರ್ಬೋದು. ಇದು 3ರಲ್ಲಿ ಒಂದು ಅದು ಡೆಫಿನೇಷನ್ ಕೇಳ್ತಾರೆ, ಅದ್ರದ್ದು ಲಿಮಿಟೇಷನ್ಸ್ ಕೇಳ್ತಾನೆ. ಇದನ್ನು ಓದಿದ್ರೆ ಆಯ್ತು, ತುಂಬ ಸಿಂಪಲ್ಲು. ನೆಕ್ಸ್ಟ್ ನಿಮಗೆ ಬರೋದು ಅಯಾನಿಕ್ ಕಾಂಪೌಂಡ್ಸ್, ಪ್ರಾಪರ್ಟೀಸ್ ಆಫ್ ಅಯಾನಿಕ್ ಕಾಂಪೌಂಡ್ಸ್ ಬಗ್ಗೆ ಒಂದು ಕ್ವಶನ್ ಇದ್ದೇ ಇರುತ್ತೆ. ಅದು ಗ್ಯೂರಿಸನ್ ಆಗ್ಬೋದು ಅಥವಾ ಡೈರೆಕ್ಟ್ ಆಗಿರ್ಬೋದು ಪ್ರಾಪರ್ಟೀಸ್ ಅಂತ. ಸೊ ನೆಕ್ಸ್ಟ್ ಬರೋದು ನಿಮಗೆ
ಡಾಟ್ ಸ್ಟ್ರಕ್ಚರ್ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಟೆಕ್ಸ್ಟ್ ಬುಕ್ ಇರೋದೇ ಕೊಡ್ತಾರೆ, ಓದ್ಬಿಡಿ. ಆಕ್ಟೇವ್ಸ್ ನ್ಯೂಲ್ಯಾಂಡ್ ಲಾ ಆಫ್ ಆಪ್ಟಿಕ್ಸ್ ಅದು ಕೊಡ್ತಾರೆ. ಆಮೇಲೆ ಟೆಕ್ಸ್ಟ್ ಬುಕ್ ಇರೋದೇ ಕೊಡ್ತಾನೆ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್. ಎರಡನ್ನು ಪ್ರಾಕ್ಟೀಸ್ ಮಾಡಿ, ನಾನು ಹೇಳ್ಕೊಟ್ಟು ನಂದು ವಿಡಿಯೋ ಇದೆ, ಸಪ್ರೇಟ್ ವಿಡಿಯೋ, ಅದನ್ನ ನೋಡಿ. ಅಷ್ಟೇ ಆಗೋಯ್ತು. ಆಮೇಲೆ ಎಲ್ಲ ಕಾರ್ಬನೇಟ್ಸ್ ಕಾಂಪೌಂಡ್ಸ್ ಅಲ್ಲಿ ಟೆಕ್ಸ್ಟ್ ಬುಕ್ ಅಲ್ಲಿ ಇರೋದೇ ಏನು ಮೀಥೇನು ಅದನ್ನು ನಾನು ಮಾಡಿದ್ದೀನಿ. IUPAC ನೇಮಿಂಗ್ಸ್ ಎಲ್ಲದೂ ಕೂಡ ಹೆಂಗೆ ಈಸಿಲಿ ಗ್ಯಾಪ್ನ ಇಟ್ಕೊಳ್ಳೋದು, ಮೀಥೇನು, ಈಥೇನು, ಈಥೈನು ಏನೇನಿದೆ ಎಲ್ಲ ಟೆಕ್ಸ್ಟ್ ಬುಕ್ಕಲ್ಲಿ ಇರೋದು ಟೇಬಲ್ಸ್ ಇದೆಯಲ್ಲ, ನಾನು ಚೆಕ್ ಲಿಸ್ಟಲ್ಲಿ ಮೆನ್ಷನ್ ಮಾಡಿದ್ದೀನಿ ನಾನು. ಅದನ್ನೆಲ್ಲ ನೀವು ಪಾಸ್ ಮಾಡಿ ಅದನ್ನೆಲ್ಲ ಓದ್ಬಿಟ್ರೆ ಔಟ್ ಆಫ್ ಔಟ್ ಫಿಸಿಕ್ಸಲ್ಲಿ ಕೂಡ ಇನ್ನೇನಿಲ್ಲ ಇದರಲ್ಲಿ. ಫಿಸಿಕ್ಸಲ್ಲಿ ನಿಮಗೆ ನೀವು ಬರೇ ಫೋಕಸ್ ಮಾಡಬೇಕಾದ್ರೆ ಸ್ವಲ್ಪ ಕನ್ಫ್ಯೂಷನ್ ಎಲ್ಲ ಆಗುತ್ತೆ. ಕೆಮಿಕಲ್ ಈಕ್ವೇಷನ್ಸ್ ಅದನ್ನ ಪ್ರಾಕ್ಟೀಸ್ ಮಾಡಿ, ಮಿಕ್ಕಿದೆಲ್ಲ ನಿಮ್ಗೆ ಗೊತ್ತಿದೆ, ಏನು ತುಂಬ ಕಷ್ಟದ ಬರಲ್ಲ ಇಲ್ಲಿ, ಆಯ್ತಾ. ಆಮೇಲೆ ಡಿಫ್ರೆನ್ಸ್ ಬಿಟ್ವೀನ್ ಸ್ಯಾಚುರೇಟೆಡ್ ಅನ್ಸ್ಯಾಚುರೇಟೆಡ್ ಕಾಂಪೌಂಡ್ಸ್, ಆಯ್ತಾ. ಇದನ್ನ ಡೆಫಿನೆಟ್ಲಿ ಎಕ್ಸ್ಪೆಕ್ಟ್ ಮಾಡೋ, ಎರಡೂ ಪೇಪರಲ್ಲಿ ಇದೆ ಅದು. ಓಕೆ, ಸೊ ನೆಕ್ಸ್ಟ್ ನೀವು ಇದು ಮಾಡಲ್ ಹೇಳಿದೆ, ಇದರಲ್ಲೂ ಕೂಡ ನಿನ್ನೆ ನಾನು ಕೆಲವೆಲ್ಲ ಹೇಳಿದೆ. ಆಮೇಲೆ ಅಟೋಮಿಕ್ ನಂಬರ್ ಬಗ್ಗೆ, ಸಾರಿ ಅಟೋಮಿಕ್ ಇದೆಯಲ್ಲ, ಒಂದು ಸೆಕೆಂಡ್ ಇರಿ, ಅಟೋಮಿಕ್ ರೇಡಿಯಸ್ ಬಗ್ಗೆ ಇನ್ಕ್ರೀಸ್ ಆಗೋದು ಡಿಕ್ರೀಸ್ ಆಗೋ ಕಾನ್ಸೆಪ್ಟ್ ಇದೆಯಲ್ಲ, ಗಿವ್ ರೀಸನ್ಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಅದನ್ನು ಓದಿ, ಆಯ್ತಾ. ಸೊ ಇವಾಗ ಆಮೇಲೆ ನಿಮಗೆ ನೋಡಿ, ಎರಡೂ ಪೇಪರಲ್ಲಿ 4 ಮಾರ್ಕ್ಸ್ಗೆ ಏನು ಕೊಡ್ತಾ ಇದ್ದಾನೆ, ಕಾರ್ಬನೇಟ್ಸ್ ಕಾಂಪೌಂಡ್ಸೇ ಕೊಡ್ತಾ ಇದ್ದಾರೆ. ಯಾವುದು? ದ ಕ್ಲೋರೋ ಆಲ್ಕಲಿ ಪ್ರೊಸೆಸ್ ಇಸ್ ವೆರಿ ಸಿಂಪಲ್. ಏನಂದ್ರೆ ಒಂದು ಟ್ಯಾಂಕಲ್ಲಿ ಎಲೆಕ್ಟ್ರಿಸಿಟಿ ಬಿಟ್ಟಿದ್ದಾರೆ, ಆಯ್ತಾ. ಈ ಕಡೆಯಿಂದ ಬ್ರೈನ್ ಅಂದ್ರೆ ಸೋಡಿಯಂ ಕ್ಲೋರೈಡ್ನ ಬಿಡ್ತಾರೆ, ಆಯ್ತಾ. ಎಲೆಕ್ಟ್ರಿಸಿಟಿ ಪಾಸ್ ಮಾಡ್ತಾರೆ. ಆಮೇಲೆ ಏನಾಗುತ್ತೆ, ಡಿಕಂಪೋಸ್ ಆಗುತ್ತೆ. ಡಿಕಂಪೋಸ್ ಆಗಿ ಏನು ಸಿಗುತ್ತೆ? ಸೋಡಿಯಂ ಹೈಡ್ರಾಕ್ಸೈಡ್ ಸಿಗುತ್ತೆ, ಕ್ಲೋರಿನ್ ಸಿಗುತ್ತೆ, ಹೈಡ್ರೋಜನ್ ಸಿಗುತ್ತೆ ಆಚೆ. ಆದರೆ ಕ್ಲೋರಿನ್ ಹೈಡ್ರೋಜನ್ ಗ್ಯಾಸ್ ಆಗಿ ಪರಿವರ್ತನೆ ಆಗುತ್ತೆ. ಇಟ್ ಗೋಸ್ ಆಸ್ ಗ್ಯಾಸ್. ಓಕೆ, ಇಷ್ಟೇ ಸಿಂಪಲ್. ಹೆಂಗ್ ಬರೀತೀರಾ? When electricity is passed to the aqueous solution of sodium chloride, it decomposes into sodium hydroxide, chlorine and hydrogen. ಆಮೇಲೆ ಯೂಸಸ್ ಓದ್ಬಿಡಿ ಅಷ್ಟೇ. ಡಯಾಗ್ರಾಮು ಏನು ಕೊಡಲ್ಲ. ಯೂಸಸ್ ಮೂರದ್ದು ಕೊಡ್ಬೇಕು. ಯೂಸಸ್ ಯಾವುದು? ಸೋಡಿಯಂ ಹೈಡ್ರಾಕ್ಸೈಡ್, ಕ್ಲೋರಿನ್ ಆ್ಯಂಡ್ ಹೈಡ್ರೋಜನ್, 3 ಯೂಸಸ್ನ ಓದಿ. ಆಮೇಲೆ ನೋಡಿ, ಎರಡೂ ಪೇಪರ್ ಮತ್ತೆ ಹೇಳ್ತಾ ಇರೋದು ಯಾವುದು? ಮಾಲಿಕ್ಯುಲರ್ ಫಾರ್ಮುಲಾ ಮತ್ತೆ ಸ್ಟ್ರಕ್ಚರಲ್ ಅರೇಂಜ್ಮೆಂಟ್. ಇದು ತುಂಬ ಸಿಂಪಲ್ ಆಗಿದೆ, ನೀವು ಪ್ರಾಕ್ಟೀಸ್ ಮಾಡಲೇಬೇಕು. 4 ಮಾರ್ಕ್ಸ್ ಬಂದೇ ಬರುತ್ತೆ. ಎರಡೂ ಪೇಪರಲ್ಲಿ 4 ಮಾರ್ಕ್ಸ್ ಯಾವ್ದಿದೆ? ಇದೆ ನೋಡಿ, ಪ್ರೊಪನೋಯಿಕ್ ಆಸಿಡ್, ಸೈಕ್ಲೋಹೆಕ್ಸೇನ್, ಪೆಂಟೇನ್, ಈಥೇನ್, ಬೆನ್ಸಿನ್ ಡಯಾಗ್ರಾಮ್ ತುಂಬ ಇಂಪಾರ್ಟೆಂಟ್, ಬಂದೇ ಬರುತ್ತೆ ಬೆನ್ಸಿನ್, ಆಯ್ತಾ. ಸೊ ಆಮೇಲೆ ಪ್ರೊಪೆನಾಲ್, ಮೀಥೇನ್ ಇದೆಲ್ಲ ಎರಡರಲ್ಲೂ ಇದೆ, ಇದು ನೀವು ಓದಲೇಬೇಕು. ಆಮೇಲೆ ಎರಡರಲ್ಲೂ ನೋಡಿ, ಡಿಫ್ರೆನ್ಸ್ ಬಿಟ್ವೀನ್ ಸ್ಯಾಚುರೇಟೆಡ್ ಅನ್ಸ್ಯಾಚುರೇಟೆಡ್ ಎರಡೂ ಪೇಪರಲ್ಲಿ ಇದೆ, ಅದಕ್ಕೆ ನೀವು ಓದಲೇಬೇಕು. ಅಯಾನಿಕ್ ಕಾಂಪೌಂಡ್ಸ್ ಎರಡೂ ಪೇಪರಲ್ಲಿ ಇದೆ, ಓದಲೇಬೇಕು. ನೆಕ್ಸ್ಟ್ ಯೂಸಸ್ ಆಫ್ ಬ್ಲೀಚಿಂಗ್ ಪೌಡರ್, ಬೇಕಿಂಗ್ ಪೌಡರ್, ಆಮೇಲೆ ಇದು ವಾಷಿಂಗ್ ಸೋಡಾ ಇದೆ, ಎರಡೂ ಪೇಪರ್ಗಳಿದೆ, ಎರಡೂ ಓದಲೇಬೇಕು. ನೆಕ್ಸ್ಟ್ ಆಂಫೋಟರಿಕ್ ಆಕ್ಸೈಡ್ ಬಗ್ಗೆ ಒಂದು ಕ್ವಶನ್ ಇದ್ದೇ ಇರುತ್ತೆ. ಆಂಫೋಟರಿಕ್ ಆಕ್ಸೈಡ್ ಅಂದ್ರೆ ಏನು? ದೋಸ್ ಆಕ್ಸೈಡ್ಸ್, ಮೆಟಲ್ ಆಕ್ಸೈಡ್ಸ್ ವಿಚ್ ಬಿಹೇವ್ react both with acids and bases are called as amphoteric oxide. Example, aluminum oxide and your zinc oxide. That is definite question. ನೋಡಿ, ಇದರಲ್ಲೂ ಅಷ್ಟೇ ತುಂಬ. ಆಮೇಲೆ ಎಕ್ಸೋಥರ್ಮಿಕ್, ಎಂಡೋಥರ್ಮಿಕ್ ಬಗ್ಗೆ ಒಂದು ಕ್ವಶನ್ ಇದ್ದೇ ಇರುತ್ತೆ. ಆಮೇಲೆ ಇನ್ನೇನಿದೆ ನೋಡಿ, ಇಷ್ಟು ಆಗ್ಬಿಟ್ರೆ ಇನ್ನೇನು ಇಲ್ಲ ಕೆಮಿಸ್ಟ್ರಿಯಲ್ಲಿ. ನಿಮಗೆ ಟ್ವಿಸ್ಟ್ ಆ್ಯಂಡ್ ಟರ್ನ್ ಕೊಡೋಕ್ಕೆ ಸಾಧ್ಯನೇ ಇಲ್ಲ, ಇಲ್ಲಿರೋದನ್ನೇ ಕೊಡಬೇಕು. ಸೊ ಅದಕ್ಕೆ ಅದನ್ನು ನೆಗ್ಲೆಕ್ಟ್ ಮಾಡಬೇಡಿ. ಸೊ ಆಮೇಲೆ ಇದ್ರ ಬಗ್ಗೆ ಒಂದು ಅಟಮಿಕ್ ರೇಡಿಯಸ್ ಹೇಳಿದ್ರೆ ನಾನು ಕರೆಕ್ಟಾಗಿ ತಿಳ್ಕೊಳ್ಳಿ. ಅಟಮಿಕ್ ರೇಡಿಯಸ್ ಬಗ್ಗೆ ಕರೆಕ್ಟಾಗಿ ತಿಳ್ಕೊಳ್ಳಿ, ನಿನ್ನೆನೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇದು ಬಿಟ್ಟರೆ ನಿಮ್ಗೆ ಏನಿದೆ ಹೇಳಿ. ಆಮೇಲೆ pH ಬಗ್ಗೆ, pHದು ಟೈಪ್ಸ್ ಆಫ್ ಆ್ಯಸಿಡ್ ಇದೆ. ಆಮೇಲೆ pHದು ಅದನ್ನೆನ್ನೆ ಎಕ್ಸ್ಪ್ಲೇನ್ ಮಾಡಿದ್ರೆ ಟೂತ್ ಡಿಕೇದು ಒಂದು ಪ್ರಶ್ನೆ ಬರುತ್ತೆ. ಇದನ್ನ ನೆನ್ನೆನೂ ಹೇಳಿದ್ದೀನಿ, ತುಂಬ ಸಿಂಪಲ್. ಇಷ್ಟೇ ನೀವು ಫೋಕಸ್ ಮಾಡಬೇಕಾಗಿತ್ತು, ಆಯ್ತಾ. ಈ ಕಾನ್ಸೆಪ್ಟ್ಸ್ ಎಲ್ಲ ನಿಮ್ಗೆ ಗೊತ್ತಿದೆ, ಇದನ್ನು ಬಿಟ್ಟು ಬೇರೆ ದಾಟಕ್ಕಾಗಲ್ಲ. ನೆಕ್ಸ್ಟ್ ಬಯಾಲಜಿಗೆ ಬಂದರೆ, ಫಸ್ಟ್ ಬಯಾಲಜಿ ಇಲ್ಲಿ ನೋಡಿ ಎಲ್ಲ ಟೈಮ್ ರಿಪೀಟ್ ಆಗ್ತಿರೋದು ಏನು? ಗಿವ್ ರೀಸನ್ಗಳು ಒಂದು 2-3 ಕೇಳ್ಬೋದು. ಅದಕ್ಕೆ ಗಿವ್ ರೀಸನ್ಗಳು ನೀವೇನು ಮಾಡಬೇಕು? ನಾನು ಮಾಡಿರೋ ಗಿವ್ ರೀಸನ್ಸ್ ಏನು ಡಾಕ್ಯುಮೆಂಟ್ ಇದೆ, ರೆಡಾಕ್ಸ್ ರಿಯಾಕ್ಷನ್ ಕರೆಕ್ಟ್ ಯಾರೋ ಹೇಳಿದ್ರು, ಕೆಮಿಸ್ಟ್ರಿಯಲ್ಲಿ ರೆಡಾಕ್ಸ್ ರಿಯಾಕ್ಷನ್, ಆಕ್ಸಿಡೇಷನ್ ಮತ್ತೆ ರಿಡಕ್ಷನ್, ಇದ್ರ ಬಗ್ಗೆನೂ ತಿಳ್ಕೊಳ್ಳಿ. ರ್ಯಾನ್ಸಿಡಿಟಿ ಬಗ್ಗೆ ತಿಳ್ಕೊಳ್ಳಿ. ಇದೆಲ್ಲ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ನನ್ನ ಚೆಕ್ ಲಿಸ್ಟ್ ಅಲ್ಲಿ ಇದೆ. ಮೊನ್ನೆ ಕ್ಲಾಸ್ ಅಟೆಂಡ್ ಆಗಿರೋರು, ಇವತ್ತು ಅಟೆಂಡ್ ಆಗಿರೋರು, ನಾನು ಡೆಫಿನೆಟ್ಲಿ ನಿಮ್ಗೆ ಇದೆಲ್ಲ ಅರ್ಥ ಆಗಿದ್ರೆ ಔಟ್ ಆಫ್ ಹೊಟ್ಟೆ ಬರುತ್ತೆ ನಿಮಗೆ, ತಲೆನೇ ಕೆಡಿಸ್ಕೊಂಬಿಡಿ. ಓಕೆ, ನೆಕ್ಸ್ಟ್ ಬರೋದು ಬಯಾಲಜಿಲಿ ಡೆಫಿನೆಟ್ ಆಗಿ ಬರೋ ಕ್ವಶನ್ಸ್ ಯಾವುದು? ಗಿವ್ ರೀಸನ್ಸ್ಗಳು 2 ಅಥವಾ 3 ಬರ್ಬೋದು. ಅದಕ್ಕೆ ನನ್ನ ಏನು PDF ಇದೆ ಗಿವ್ ರೀಸನ್ಸ್ ಎಲ್ಲ ಚೆನ್ನಾಗಿ ಓದ್ಕೊಳ್ಳಿ. ಅದ್ರಲ್ಲಿ ಎಸ್ಪೆಷಲಿ ಬಯಾಲಜಿ ಪಾರ್ಟ್ನ ಚೆನ್ನಾಗಿ ಓದ್ಕೊಳ್ಳಿ. ಓಕೆ, ನೆಕ್ಸ್ಟ್ ನಿಮ್ಗೆ ಇಂಪಾರ್ಟೆಂಟು ಡಯಾಗ್ರಾಮ್, ಇದು ಇಂಪಾರ್ಟೆಂಟ್. ಡಿಫ್ರೆನ್ಸ್ ಬಿಟ್ವೀನ್ ಬಯೋಡಿಗ್ರೇಡಬಲ್ ಆ್ಯಂಡ್ ನಾನ್ ಬಯೋಡಿಗ್ರೇಡಬಲ್, ಇದು ಡಿಫ್ರೆನ್ಸ್ನ ಓದ್ಕೊಳ್ಳಿ. ಹೋಮೋಲೋಗಸ್, ಅನಲೋಗಸ್ ಡಿಫ್ರೆನ್ಸ್ ಓದ್ಕೊಳ್ಳಿ. ಎರಡೇ ಡಿಫ್ರೆನ್ಸ್ ಇಂಪಾರ್ಟೆಂಟ್ ಬರ್ತಾ ಇರೋದು, ಆಯ್ತಾ. ಸೊ ಆಮೇಲೆ ಇನ್ನೊಂದೇನು, ಪ್ಲಾಂಟ್ ಹಾರ್ಮೋನ್ ಬಗ್ಗೆ ಒಂದು ಕ್ವಶನ್ ಇದ್ದೇ ಇರುತ್ತೆ. ಪ್ಲಾಂಟ್ ಹಾರ್ಮೋನ್ ಬಗ್ಗೆ ಯಾವುದು ನೆನ್ನೆ ಎಕ್ಸ್ಪ್ಲೇನ್ ಮಾಡಿದೆ. ಅದ್ರಲ್ಲಿ ಇಂಪಾರ್ಟೆಂಟು ಆಪ್ಸೆಸಿಕ್ ಆಸಿಡ್. ಆಪ್ಸೆಸಿಕ್ ಆಸಿಡ್ ಇಸ್ ಅನ್ ರಿಟಾರ್ಡರ್, ಗ್ರೋತ್ ರಿಟಾರ್ಡರ್, ಬೆಳೆಯಕ್ಕೆ ಬಿಡಲ್ಲ, ವಿಲ್ಟಿಂಗ್ ಮಾಡುತ್ತೆ. ಆಪ್ಸೆಸಿಕ್ ಆಸಿಡ್ ಬಗ್ಗೆ ತಿಳ್ಕೊಳ್ಳಿ. ಆಮೇಲೆ ಮಿಕ್ಕಿದ್ದು ಗಿಬ್ಬರಿಲಿನ್, ಸೈಟೋಕೆನಿನ್ಸ್ ಟೆಕ್ಸ್ಟ್ ಬುಕ್ ಅಲ್ಲಿ ನಾನು ಮೆನ್ಷನ್ ಮಾಡಿದ್ದೀನಿ. ನನ್ನ ಚೆಕ್ ಲಿಸ್ಟ್ ಅಲ್ಲಿ ಯಾವ ಪ್ಯಾರಾಗ್ರಾಫ್ ಅಲ್ಲಿ ಇದೆ, ಎಲ್ಲಿ ಓದ್ಬೇಕು ಅದನ್ನ ಅಂತ, ಅದನ್ನ ನೀವು ಓದಿ, ಅದ್ರ ಬಗ್ಗೆ ಒಂದು ಕ್ವಶನ್ ಇದ್ದೇ ಇರುತ್ತೆ. ನೆಕ್ಸ್ಟು
ಹ್ಯೂಮನ್ ಎಲಿಮೆಂಟ್ರಿ ಕೆನಲ್ ಬಗ್ಗೆ ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ, ಒಂದ್ಸತಿ ಓದಿ. ಎಲ್ಲಾಗುತ್ತೆ ಸಲೈವದಲ್ಲಿ ಏನಾಗುತ್ತೆ, ಆಮೇಲೆ ಸ್ಟಮಕ್ ಅಲ್ಲಿ ಏನಾಗುತ್ತೆ, ಸ್ಮಾಲ್ ಇಂಟೆಸ್ಟೈನ್ ಏನಾಗುತ್ತೆ, ಆಮೇಲೆ ಲಾರ್ಜ್ ಇಂಟೆಸ್ಟೈನ್ ಏನಾಗುತ್ತೆ, ಇಂಟೆಸ್ಟೈನ್ ಅಲ್ಲಿ ಏನಾಗುತ್ತೆ, ಎಲ್ಲಿ ಕಂಪ್ಲೀಟ್ ಬ್ರೇಕ್ ಡೌನ್ ಆಗುತ್ತೆ, ಎಲ್ಲಿ ಸ್ಮಾಲ್ ಇಂಟೆಸ್ಟೈನ್ ಅಲ್ಲಿ ಕಂಪ್ಲೀಟ್ ಬ್ರೇಕ್ ಡೌನ್ ಆಗುತ್ತೆ, ಇದನ್ನ ನೀವು ಓದ್ಬಿಟ್ರೆ ಅಲ್ಲಿರೋದು ಒಂದು ಡೆಫಿನೆಟ್ ಕ್ವಶನ್. ಹ್ಯೂಮನ್ ಎಲಿಮೆಂಟ್ರಿ ಕೆನಲ್ ಅಲ್ಲಿ ಒಂದು ಕ್ವಶನ್ ಡೆಫಿನೆಟ್ ಆಗಿ ಕೊಡ್ತಾರೆ. ಸೊ ನೆಕ್ಸ್ಟ್ ನಿಮಗೆ ಬರೋದು ಬ್ರೈನ್ ಡಯಾಗ್ರಾಮ್ ಅಥವಾ ಹಾರ್ಟ್ ಡಯಾಗ್ರಾಮ್. ಇದು ಎರಡರಲ್ಲೂ ಕೂಡ ನಿಮಗೆ ಬ್ರೈನ್ ಅಲ್ಲಿ ಬೇರೆ ಬೇರೆ ಫಂಕ್ಷನ್ಸ್ ಆಫ್ ಡಿಫ್ರೆಂಟ್ ಪಾರ್ಟ್ಸ್, ಅದರಲ್ಲಿ ಎಸ್ಪೆಷಲಿ ಸೆರಿಬ್ರಮ್, ಸೆರಿಬೆಲ್ಲಮ್, ಇದು ಎರಡೂ ಕೂಡ ಸೆರಿಬ್ರಮ್ ಇಲ್ಲಿರುತ್ತೆ, ಸೆರಿಬೆಲ್ಲಮ್ ಇಲ್ಲಿರುತ್ತೆ. ಅದ್ರದ್ದು ಕರೆಕ್ಟಾಗಿ ನೀವು ಓದಬೇಕು, ಏನೋ ಅದ್ರದ್ದು ಫಂಕ್ಷನ್ಸ್ ಏನು ಅಂತ. ಆಮೇಲೆ ನೆಕ್ಸ್ಟ್ ಥಿಂಕಿಂಗ್ ಪಾರ್ಟ್ ಆಫ್ ಬ್ರೈನ್, ದ ಥಿಂಕಿಂಗ್ ಪಾರ್ಟ್ ಆಫ್ ಬ್ರೈನ್ ಇಸ್ ದ ಸೆರಿಬ್ರಮ್. ಓಕೆ, ಆ್ಯಂಡ್ ನಮ್ಮ ಪೋಸ್ಚರು ಮತ್ತು ನಮ್ಮ ಈಕ್ವಿಲಿಬ್ರಿಯಂ, ಬಾಡಿ ಬ್ಯಾಲೆನ್ಸ್ನ ಮಾಡೋದು ಯಾವುದು, ಸೆರಿಬೆಲ್ಲಮ್. ಆಯ್ತಾ? ಸೊ ಅದಕ್ಕೆ ಫಿಲಮ್ಗಳೆಲ್ಲ ನೋಡಿದಾರೆ, ತಲೆಗೆ ಹೊಡೆದ ತಕ್ಷಣ ಬಿದ್ದೋಗ್ಬಿಡ್ತೀವಿ. ಯಾಕೆ? ಇಲ್ಲಿ ಹೊಡಿತಾರಲ್ಲ, ಸೆರಿಬ್ರಮ್ಮು ಬ್ಯಾಲೆನ್ಸ್ನ ಕಟ್ ಮಾಡುತ್ತೆ. ಅದು ಕುಡಿದಿರೋರು, ದೋಸ್ ಆರ್ ಡ್ರಂಕ್, ದೇ ಫಾಲ್. ವೈ? ಇಟ್ ಈಸ್ ಅಫೆಕ್ಟೆಡ್ ಟು ದ ಸೆರಿಬೆಲ್ಲಮ್. ಓಕೆ, ಸೊ ಏನ್ಯಾವ ನೆಕ್ಸ್ಟ್ ನೋಡಿ, ಫಂಕ್ಷನ್ ನೋಡಿ ಹೇಳಿದ್ನಲ್ಲ, ಹ್ಯೂಮನ್ ಎಲಿಮೆಂಟ್ರಿ ಕೆನಲ್ ಬಗ್ಗೆ ಎಲ್ಲ ಓದ್ಕೊಂಬಿಡಿ, ಯಾವ್ದಾರ ಒಂದು ಫಂಕ್ಷನ್ ಕೇಳ್ತಾರೆ. ಬ್ರೈನ್ ಬಗ್ಗೆ ಎಲ್ಲ ಓದ್ಕೊಳ್ಳಿ, ಯಾವ್ದಾರ ಒಂದು ಫಂಕ್ಷನ್ ಕೇಳ್ತಾರೆ. ಓಕೆ, ಸೊ ನೆಕ್ಸ್ಟು ನೋಡಿ, ನೆಕ್ಸ್ಟು ತುಂಬ ಜನ ಕೇಳ್ತಾರೆ ಸರ್ ಹೆರಿಡೇಟರಿ ಎವಲ್ಯೂಷನ್ ಏನು ಓದಬೇಕು ಅಂತ. ವೆರಿ ಸಿಂಪಲ್, ಚಕ್ಕರ್ ಬೋರ್ಡು, ಮೋನೋ ಹೈಬ್ರಿಡ್ ಕ್ರಾಸ್, ಡೈ ಹೈಬ್ರಿಡ್ ಕ್ರಾಸ್, ತುಂಬ ಸಿಂಪಲ್ ಆಗಿದೆ. ಅದೇ ಯಾರು ಬೇಕಾದರೂ ನೀವು ಅರ್ಥ ಮಾಡ್ಕೊಬೋದು ಹೆಂಗೆ ಅಂತ. ನನ್ನ ಪಾಸಿಂಗ್ ಪ್ಯಾಕೇಜ್ ವಿಡಿಯೋದಲ್ಲೂ ಇದೆ, ಅಥವಾ ನಿಮ್ಗೆ ಎಲ್ಲ ಡಾಕ್ಯುಮೆಂಟಲ್ಲೂ ಸಿಗುತ್ತೆ, ಟೆಕ್ಸ್ಟ್ ಬುಕ್ಕಲ್ಲೂ ಸಿಗುತ್ತೆ. ರೇಷಿಯೋ ಬರೆದು ಇಡಬೇಕು, 9:3:1. ಅಥವಾ ನಿಮಗೆ ಇದು ಕೊಟ್ಟರೆ ಮೋನೋ ಹೈಬ್ರಿಡ್ ಹೆಂಗೆ ಡಿಫ್ರೆನ್ಸ್ ಹೆಂಗೆ ಗೊತ್ತಾಗುತ್ತೆ ನಿಮಗೆ ಡೈ ಹೈಬ್ರಿಡ್ ಕ್ರಾಸ್ ಕೊಟ್ಟರೆ 4 ವರ್ಡ್ಸ್ ಬರುತ್ತೆ, 4 ಲೆಟರ್ಸ್ ಇರುತ್ತೆ. ಮೋನೋ ಹೈಬ್ರಿಡ್ ಕೊಟ್ಟರೆ ನಿಮ್ಮ ಪ್ರಿಪೇಟರಿಯಲ್ಲಿ ಮೋನೋ ಹೈಬ್ರಿಡ್ ಕೊಟ್ಟರು, ಆಯ್ತಾ? ನನ್ನ ಕೇಳಿ ಈ ಸತಿ ಡೈ ಹೈಬ್ರಿಡ್ಡೇ ಕೊಡ್ತಾರೆ, ಆಯ್ತಾ? ಡೈ ಹೈಬ್ರಿಡ್ಡೇ ಕೊಡ್ತಾರೆ. ಎರಡನ್ನೂ ಪ್ರಾಕ್ಟೀಸ್ ಮಾಡಿಬಿಡಿ. 3 ಮಾರ್ಕ್ಸ್ ಡೆಫಿನೆಟು. ನೆಕ್ಸ್ಟು ಇನ್ಯಾವುದು ಓದಬೇಕು ಹೆರಿಡೇಟರಿ ಎವಲ್ಯೂಷನ್ ಅಲ್ಲಿ? ಇನ್ನೊಂದು ಕ್ವಶನ್ ಡೆಫಿನೆಟ್ ಆಗಿ ಬರೋದು, ವಾಟ್ ಆರ್ ಫಾಸಿಲ್ಸ್, ಹೌ ಟು ಡಿಟರ್ಮೈನ್ ದ ಏಜ್ ಆಫ್ ಫಾಸಿಲ್ಸ್. ಫಾಸಿಲ್ಸ್ ಅಂದ್ರೆ ಏನು, ಏಜ್ ಹೆಂಗ್ ಡಿಟರ್ಮೈನ್ ಮಾಡೋದು ಅಂತ. ನೆಕ್ಸ್ಟ್ ವಾಟ್ ಈಸ್ ಸ್ಪೀಸಿಯೇಷನ್, ವಾಟ್ ಆರ್ ದ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ದ ಸ್ಪೀಸಿಯೇಷನ್, ಅಷ್ಟೇ. ಆಮೇಲೆ ಏನು ಡಿಫ್ರೆನ್ಸ್ ಬಿಟ್ವೀನ್ ಹೋಮೋಲೋಗಸ್ ಆ್ಯಂಡ್ ಅನಲಾಗಸ್, ಇದು ಆಯ್ತಾ? ಏನು ಹೋಮೋಲೋಗಸ್ ಮತ್ತು ಅನಲಾಗಸ್ದು ಆರ್ಗನ್ಸ್ ಡಿಫ್ರೆನ್ಸ್ ಕೇಳ್ತಾರೆ. ಇನ್ನೇನಿದೆ ಈ ಚಾಪ್ಟರ್ ರೆಗ್ಯುಲರ್ ಆಗಿ ಬರೋದು, ಗಿವ್ ರೀಸನ್ಸ್ ಎಲ್ಲ ಕಡೆ ನಾನು ಮೆನ್ಷನ್ ಮಾಡಿದ್ದೀನಿ, ಗಿವ್ ರೀಸನ್ಸ್ ಕೊಡ್ತಾರೆ. ಆಮೇಲೆ ಹೌ ಇಸ್ ದ ಇದು, ಈ ಕ್ವಶನ್ ಕೂಡ ರೆಗ್ಯುಲರ್ ಆಗಿ ಬಂದಿದೆ ಪಾಸಿಂಗ್ ಪ್ಯಾಕೇಜ್ಗೆ. 1 ಸೆಕೆಂಡ್. ಹೌ ಇಸ್ ದ ಸೆಕ್ಸ್ ಆಫ್ ಎ ಚೈಲ್ಡ್ ಡಿಟರ್ಮೈನ್ಡ್, ಒಂದು ಪ್ಯಾರಾಗ್ರಾಫ್ ಇದೆ, ಸಿಂಪಲ್ ಆಗಿ ಓದಿ. ಏನು ಎಕ್ಸ್ ಕ್ರೋಮೋಸೋಮ್ ಯಾರ ಹತ್ರ ಇರುತ್ತೆ, ವೈ ಕ್ರೋಮೋಸೋಮ್ ಎಲ್ಲಿಂದ ಬರುತ್ತೆ, ಎಕ್ಸ್ ಕ್ರೋಮೋಸೋಮ್ ಏನು, ವೈ ಕ್ರೋಮೋಸೋಮ್ ಏನು, ಅದನ್ನ ಈಸಿಲಿ ತುಂಬಾ ಸಿಂಪಲ್ ಆಗಿ ಯಾರು ಬೇಕಾದ್ರೂ ಓದ್ಬೋದು. ಅಥವಾ ಅರುಣ್ ಸರ್ದು 70+ ಕ್ವಶನ್ಸ್ ಅಲ್ಲಿ, ಅದು 100+ ಕ್ವಶನ್ಸ್ ಅಲ್ಲಿ ಅದು ನೀಟಾಗಿ ಮೆನ್ಷನ್ ಮಾಡಿ ಸಿಂಪಲ್ ಆಗಿದೆ, ಓದಿ ಅದು. ಸೊ ಇದು ಡೆಫಿನೆಟ್ ಕ್ವಶನ್, ಹೆರಿಡೇಟರಿ ಎವಲ್ಯೂಷನ್ ಅಲ್ಲಿ ಇಷ್ಟೇ ಓದ್ಬೇಕು ನೀವು. ಚಕ್ಕರ್ ಬೋರ್ಡು, ಹೌ ಇಸ್ ದ ಸೆಕ್ಸ್ ಆಫ್ ಎ ಚೈಲ್ಡ್ ಡಿಟರ್ಮೈನ್ಡ್, ನೆಕ್ಸ್ಟ್ ಫಾಸಿಲ್ಸು, ಆಮೇಲೆ ನೆಕ್ಸ್ಟು ಸ್ಪೀಸಿಯೇಷನ್ನು, ಆಮೇಲೆ ಡಿಫ್ರೆನ್ಸು, ಆಮೇಲೆ ಗಿವ್ ರೀಸನ್. ಇಷ್ಟೇ, ತುಂಬ ಕಷ್ಟಪಡಬೇಕಾಗಿಲ್ಲ ನೀವು, ಆಯ್ತಾ? ತುಂಬ ಇನ್ನು ಡೀಪಾಗೆಲ್ಲ ಹೋಗಲ್ಲ ಅವರು. ಸೊ ನೀವು ಡೀಪಾಗಿ ಹೋದ್ರೆ ವೆರಿ ವೆಲ್ ಆ್ಯಂಡ್ ಗುಡ್. ತುಂಬ ಡೀಪಾಗಿ ಹೋಗೋದು, ತಲೆ ಕೆಡ್ಸೋದು ಮಾಡಲ್ಲ ಅವರು. ಸೊ ಡೋಂಟ್ ವೆರಿ. ಆಮೇಲೆ ಇನ್ನೊಂದು ಇದು ನೆಕ್ಸ್ಟ್ ಇವಾಗ ಇದಕ್ಕೆ ಬರೋಣ, ಯಾವುದಕ್ಕೆ? ನೆಕ್ಸ್ಟ್ ಪ್ಲಾಸೆಂಟಾ ಬಗ್ಗೆ 2 ಪೇಪರಲ್ಲಿ ಇದೆ. ಈ ಪೇಪರ್ ಇದೆ. ಪ್ಲಾಸೆಂಟಾ ಬಗ್ಗೆ ಒಂದು ಕ್ವಶನ್ ಕೇಳ್ತಾರೆ, ಪ್ಲಾಸೆಂಟಾ ಬಗ್ಗೆ. ಆಮೇಲೆ ಫರ್ಟಿಲೈಸೇಷನ್, ವಾಟ್ ಈಸ್ ಫರ್ಟಿಲೈಸೇಷನ್, ಹೆಂಗಾಗುತ್ತೆ ಫರ್ಟಿಲೈಸೇಷನ್ ಪ್ಲಾಂಟ್ಸ್ ಅಲ್ಲಿ ಅಂತ, ಯಾವುದು ರೀಪ್ರೊಡಕ್ಷನ್ ಚಾಪ್ಟರ್ ಅಲ್ಲಿ. ಆಮೇಲೆ ಡಿಫ್ರೆಂಟ್ ಟೈಪ್ಸ್ ಆಫ್ ಕಾಂಟ್ರಸೆಪ್ಷನ್ ಮೆಥಡ್ಸ್, ಆಯ್ತಾ? ಯಾಕೆ ಕಾಂಟ್ರಸೆಪ್ಷನ್ ಬೇಕು, ಡಿಫ್ರೆಂಟ್ ಮೆಥಡ್ಸ್ ಆಫ್ ಕಾಂಟ್ರಸೆಪ್ಷನ್, ಇದು ಕೊಡ್ತಾರೆ. ಈ ಕ್ವಶನ್ ನೀವು ಓದಲೇಬೇಕು. ಆಮೇಲೆ ಫಂಕ್ಷನ್ಸ್ ಆಫ್ ರಿಪ್ರೊಡಕ್ಟಿವ್ ಆರ್ಗನ್, ಡಯಾಗ್ರಾಮ್ ಬೇಡ, 2 ರಿಪ್ರೊಡಕ್ಟಿವ್ ಆರ್ಗನ್ ಫಂಕ್ಷನ್ಸ್ ನೋಡ್ಕೊಳ್ಳಿ, ಆಯ್ತಾ? ತುಂಬ ಸಿಂಪಲ್ಲು, ಆಯ್ತಾ? ಸೊ ಇದೆರಡು ನೀವು ಇಷ್ಟೇ ಇರೋದು. ಆಮೇಲೆ ಲೈವ್ ಪ್ರೋಸೆಸ್ಸಲ್ಲಿ ಇಲ್ಲಿ ನೀವು ಸ್ವಲ್ಪ ಓದಬೇಕು. ಪ್ರೋಸೆಸ್ ಇದೆ, ರೆಸ್ಪಿರೇಷನ್ ಪ್ರೋಸೆಸ್ಸು, ಆಯ್ತಾ? ಆಮೇಲೆ ಇದು ಏನೋ ಹಾರ್ಟ್ದು ಕಂಪ್ಲೀಟ್ ಫಂಕ್ಷನ್, ಹಾರ್ಟ್ ಫಂಕ್ಷನ್ ಆಗೋದು ಹೆಂಗೆ, ರೆಸ್ಪಿರೇಷನ್ ಹೆಂಗಾಗುತ್ತೆ, ಫೋಟೋಸಿಂಥಸಿಸ್ ಹೆಂಗಾಗುತ್ತೆ ನೋಡಿ. ಇದು 3 ಗ್ಯಾಪ್ನ ಇಟ್ಕೊಳ್ಳಿ. ಫೋಟೋಸಿಂಥಸಿಸ್ ಹೆಂಗಾಗುತ್ತೆ, ಹಾರ್ಟ್ ಹೆಂಗೆ ವರ್ಕ್ ಆಗುತ್ತೆ, ಆಮೇಲೆ ನಿಮಗೆ ರೆಸ್ಪಿರೇಷನ್ ಹೆಂಗಾಗುತ್ತೆ. ಇದು 3ರಲ್ಲಿ ಒಂದು ಡೆಫಿನೆಟ್ ಕ್ವಶನ್ 4 ಮಾರ್ಕ್ಸ್ಗೆ. ಮೊನ್ನೆ ನಿಮಗೆ ಫೋಟೋಸಿಂಥಸಿಸ್ ಬಗ್ಗೆ ಕೊಟ್ಟಿದ್ದಾನೆ. ಸೊ ನಾಳೆ ನಿಮಗೆ ಯಾವ್ದಾರ ಒಂದು ಫೋಟೋಸಿಂಥಸಿಸ್ ಎಲ್ಲೋ ಬೇರೆ ಕಡೆ ಮೆನ್ಷನ್ ಮಾಡಿ ಬೇರೆ ಏನಾದ್ರು ಕೊಡ್ಬೋದು, ಏನೋ ಫಂಕ್ಷನ್ಸ್ ಯಾವ್ದಾರು ಕೊಡ್ಬೋದು, ಆಯ್ತಾ? ಸೊ ಆಮೇಲೆ ಇದು ನೆಫ್ರಾನ್ ಡಯಾಗ್ರಾಮ್ಸ್ ನಾನು ಆಗಲೇ ಗೊತ್ತು, ಡಯಾಗ್ರಾಮ್ಸ್ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಆಮೇಲೆ ಗ್ಲೂಕೋಸ್ ಬ್ರೇಕ್ ಡೌನು ಡೆಫಿನೆಟ್. ಆಮೇಲೆ ಫಂಕ್ಷನ್ಸ್ ಆಫ್ ATP ಕರೆಕ್ಟ್. ಗ್ಲೂಕೋಸ್ ಬ್ರೇಕ್ ಡೌನ್ ಡೆಫಿನೆಟ್ಲಿ ಒಂದು ಕ್ವಶನ್ ಇದ್ದೇ ಇರುತ್ತೆ. ಸೊ ಅಷ್ಟೇ, ನಿಮ್ಗೆ ಇನ್ನೇನಿಲ್ಲ. ಆಮೇಲೆ ಗಿವ್ ರೀಸನ್ಸ್, ಬಯಾಲಜಿಯಲ್ಲಿ ಸ್ವಲ್ಪ ಗಿವ್ ರೀಸನ್ಸ್ಗೆ ಒತ್ತು ಕೊಡಿ. ನಾನೆಲ್ಲ ಗಿವ್ ರೀಸನ್ಸ್ ಮಾಡಿದ್ದೀನಿ, ಅದಕ್ಕೆ ಸ್ವಲ್ಪ ಒತ್ತು ಕೊಡಿ.
ಓಕೆ, ಇನ್ನು ಬಿಟ್ಟರೆ ಏನಿದೆ, ಇನ್ನೇನು ಇಲ್ಲ, ಅಷ್ಟೇ ಸಿಂಪಲ್ಲು. ಬಯಾಲಜಿ ನಾನು ಇಷ್ಟು ಹೇಳಿದ್ನಲ್ಲ, ಕೆಮಿಸ್ಟ್ರಿಯಲ್ಲಿ ಫಿಸಿಕ್ಸಲ್ಲಿ ಇಷ್ಟೇ ಇರೋದು ನಿಮಗೆ. ತುಂಬ ಇದನ್ನು ಬಿಟ್ಟು ಎಲ್ಲೂ ಆಚೆ ಹೋಗಬೇಡಿ, ಇದನ್ನು ಫಸ್ಟ್ ಫೋಕಸ್ ಮಾಡಿ. ಇನ್ನೂ ನೀವು ಶುರು ಮಾಡಿಲ್ಲ ಅಂದರೆ ಫಸ್ಟ್ ಟೇಕ್ ಔಟ್ ದ ಪ್ರಿಪೇರ್ಡ್ ಪೇಪರ್ ಆ್ಯಂಡ್ ಮಾಡೆಲ್ ಪೇಪರ್, ರೀಡ್ ವಾಟ್ ಎವರ್ ದ ಕಾನ್ಸೆಪ್ಟ್ಸ್ ಬಿಹೈಂಡ್ ದಿಸ್ ಪ್ರಾಬ್ಲಮ್. ATP ಅಂತ ಒಂದು ಕ್ವಶನ್ ಕೇಳಿದರೆ ಆ ATP ಬಗ್ಗೆ ಎಲ್ಲ ಓದ್ಕೊಂಬಿಡಿ. ಫಂಕ್ಷನ್ಸ್ ಆಫ್ ರಿಪ್ರೊಡಕ್ಟಿವ್ ಆರ್ಗನ್ ಕೇಳ್ತಾ ಇದ್ದಾನೆ, ಎರಡೂ ಓದ್ಕೊಂಬಿಡಿ ಆಯ್ತಾ. ಮೇಲ್ ರಿಪ್ರೊಡಕ್ಟಿವ್ ಆರ್ಗನ್, ಫೀಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ಎರಡೂ ಓದ್ಕೊಂಬಿಡಿ. ನೆಕ್ಸ್ಟ್ ಕಾಂಟ್ರಸೆಪ್ಷನ್ ಬಗ್ಗೆ ಕೇಳ್ತಾ ಇದ್ದಾರೆ ಎಲ್ಲ ಓದ್ಕೊಂಬಿಡಿ. ಚಕ್ಕರ್ ಬೋರ್ಡ್ ನೀಟಾಗಿ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡಿ. ಚಕ್ಕರ್ ಬೋರ್ಡು ಡೈಹೈಬ್ರಿಡ್ ಕ್ರಾಸ್ ಆಲ್ಫಾಬೆಟ್ಸ್ ಚೇಂಜ್ ಮಾಡ್ತಾರೆ ಅಷ್ಟೇ. ಚಕ್ಕರ್ ಬೋರ್ಡ್ ಡೈಹೈಬ್ರಿಡ್, ಮೋನೋಹೈಬ್ರಿಡ್ ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ಏನು ಅಷ್ಟೇ. ಆಮೇಲೆ ಡಯಾಗ್ರಾಮ್ ಪ್ರಾಕ್ಟೀಸ್ ಮಾಡಿ. ಆಮೇಲೆ ಗಿವ್ ರೀಸನ್ ಓದ್ಕೊಳ್ಳಿ. ತುಂಬ ಕಷ್ಟ, ಇವಾಗ ಕೂಡ ನೀವು ಶುರು ಮಾಡ್ತಿದ್ರೆ ತುಂಬ ಒಳ್ಳೆ ಮಾರ್ಕ್ಸ್ ಬರುತ್ತೆ ನಿಮಗೆ ನೋಡಿ. ಮತ್ತೆ ಮ್ಯಾಕ್ಸಿಮಮ್ ಸ್ವಲ್ಪ ನಿಮಗೆ 10 ರಿಂದ 15 ಮಾರ್ಕ್ಸ್ ಬಿಟ್ಟರೆ ತುಂಬ ನಿಮಗೆ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಮಾಡಲ್ಲ. 5 ಮಾರ್ಕ್ಸ್ ಎಲ್ಲಿ ಬರುತ್ತೆ ಅಂತ ಗೊತ್ತಿಲ್ಲ. ನಾನು ಕೇಳಿದ್ರೆ ನಾಳೆ ಫಿಸಿಕ್ಸಲ್ಲಿ ಬರ್ಬೋದು ಅಂತ ನನಗೆ ಡೌಟ್ ಇದೆ ಆಯಿತಾ. ಸೊ ಆಮೇಲೆ ಎಲ್ಲ ಕನೆಕ್ಟೆಡ್ ಕ್ವಶನ್, ಫಿಸಿಕ್ಸಲ್ಲಿ ಬಂದರೆ ಹೆಂಗೆ ಕೇಳ್ತಾರೆ, ಕನೆಕ್ಟೆಡ್ ಕ್ವಶನ್ಸು ಆಯಿತಾ. ಸೊ ಇಷ್ಟು ನೀವು ಪ್ರಾಕ್ಟೀಸ್ ಮಾಡಿದ್ರೆ ಏನು ತುಂಬ ಕಷ್ಟಪಡಬೇಕಾಗಿಲ್ಲ. ಇಷ್ಟೇ ನನಗೆ ಹೇಳ್ಬೇಕನ್ಸಿದ್ದು ಇವತ್ತು ಆಯ್ತಾ. ಯಾರು ಬೇಕಾದ್ರೂ ಪಾಸ್ ಆಗ್ಬೋದು, 70+ ಇಷ್ಟೇ ನೀವು ನೋಡಬೇಕು. ಇಷ್ಟು ನೋಡ್ಕೊಳ್ಳಿ, ನನ್ನ ಚೆಕ್ ಲಿಸ್ಟ್ ಇಟ್ಕೊಳ್ಳಿ ಆಯಿತಾ. ನಾನು ಹೇಳಿದ್ದೆಲ್ಲ ಬರ್ಕೊಳ್ಳಿ ಒಂದ್ಸತಿ ಬೇಕಿದ್ರೆ. ಹೇಳಿದ್ದೆಲ್ಲ ನಾನು ಆ ಪ್ಲಾಂಟ್ ಹಾರ್ಮೋನು ಹೇಳಿದೆ ಆಗಲೇ. ಹ್ಯೂಮನ್ ಹಾರ್ಮೋನ್ಸ್ ಬಗ್ಗೆನೂ 1 ಮಾರ್ಕ್ಸ್ ಕ್ವಶನ್ ಒಂದು ಕೇಳ್ತಾರೆ. ಅದರಲ್ಲಿ ಗಿವ್ ರೀಸನ್ ಟೈಪಲ್ಲಿ ಬರುತ್ತೆ. ಯಾಕೆ ಇನ್ಸುಲಿನ್ ಕೊಡಬೇಕು ಆಯಿತಾ, ಯಾಕೆ ನಾವು ಬ್ರೀತ್ ಮಾಡಬೇಕಾದ್ರೆ ಇದು ಆಮೇಲೆ ಬೇರೆ ಬೇರೆ ಒಂದ್ಸತಿ ಟೇಬಲ್ ಇದೆ ಓದ್ಕೊಂಡು, ನನ್ನ ಚೆಕ್ ಲಿಸ್ಟಲ್ಲಿ ಮೆನ್ಷನ್ ಮಾಡಿ ಆ ಟೇಬಲ್ ಓದ್ಕೊಂಬಿಡಿ. ಏನು ಹ್ಯೂಮನ್ ಇದರಲ್ಲಿ ಅಯೋಡಿನ್ ಬಗ್ಗೆ ಯಾಕೆ ಅಯೋಡಿನ್ ಬೇಕು ಅದರಲ್ಲೂ ಕೂಡ ಅದು ಕವರ್ ಆಗಿಬಿಡುತ್ತೆ ಆಯಿತಾ. ಸೊ ಅಷ್ಟೇ ಸಿಂಪಲ್ಲು, ಇದ್ರಲ್ಲಿ ತುಂಬ ಕಷ್ಟಪಡೋದೇನಿಲ್ಲ. 1 ಮಾರ್ಕ್ಸ್ ಕೂಡ ನೀವು ಅದಕ್ಕೆ ಏನು ಇದು 2 ಪೇಪರ್ ನೋಡ್ಕೊಳ್ಳಿ, ಟೆಕ್ಸ್ಟ್ ಬುಕ್ನ ಒಂದ್ಸತಿ ನೋಡ್ಕೊಳ್ಳಿ, ಟೆಕ್ಸ್ಟ್ ಬುಕ್ನ ಬ್ರಷ್ ಆಫ್ ಮಾಡಿ. ಇಷ್ಟು ಮಾಡಿದ್ರೆ ಚೆಕ್ ಲಿಸ್ಟ್ ಇನ್ ಗೋ ಟು ಮೈ ಓಲ್ಡ್ ವಿಡಿಯೋಸ್. ಇನ್ ದ ಲಾಸ್ಟ್ ವಿಡಿಯೋಸ್ಗೆ ಹೋದ್ರೂ ಕೂಡ ಆ ವಿಡಿಯೋಸಲ್ಲಿ ನಿಮ್ಗೆ ಇದು ಸಿಗುತ್ತೆ. ಏನು ಯು ಕ್ಯಾನ್ ಡೌನ್ಲೋಡ್ ಇಟ್. ಆಫ್ಟರ್ ದಿಸ್ ವಿಡಿಯೋ ಇಸ್ ಎಂಡೆಡ್ ಐ ವಿಲ್ ಪುಟ್. ವರ್ಕಿಂಗ್ ಬರಲ್ಲ, ತಲೆನೇ ಕೆಡ್ಸ್ಕೊಂಬಿಡಿ. ವರ್ಕಿಂಗ್ ಆಫ್ ವರ್ಕಿಂಗ್ ಆಫ್ ಇವೆರಡು ಇದೆಯಲ್ಲ, ಇನ್ನೊಂದು ಹೇಳೋದು ಮರ್ತೋದೆ, ಮೋಟರ್ ಜನರೇಟರ್ ವರ್ಕಿಂಗ್ ಬರಲ್ಲ. ಪ್ರಿನ್ಸಿಪಲ್ ನೋಡ್ಕೊಳ್ಳಿ ಅಷ್ಟೇ. ವಾಟ್ ಇಸ್ ದ ಪ್ರಿನ್ಸಿಪಲ್ ಬಿಹೈಂಡ್ ಬೋತ್? ವೆರಿ ಸಿಂಪಲ್. ಪ್ರಿನ್ಸಿಪಲ್ ಬಿಹೈಂಡ್ ಮೋಟರು ಏನು? ಪ್ರಿನ್ಸಿಪಲ್ ಬಿಹೈಂಡ್ ಮೋಟರು ನಿಮಗೆ ಲೆಫ್ಟ್ ಹ್ಯಾಂಡ್ ರೂಲ್ ಏನು ಓದ್ತಿರಲ್ಲ ಅದೇ. ಏನು when electricity is passed to any conductor which is kept in between the magnets, there is an ಫೋರ್ಸ್ ಆಕ್ಟಿಂಗ್ ಆನ್ ಇಟ್ ಅಷ್ಟೇ. ಏನೋ ಮೋಟರ್ ಏನು ಗೊತ್ತಲ್ವಾ, 2 ಮ್ಯಾಗ್ನೆಟ್ ಇರುತ್ತೆ. ಮ್ಯಾಗ್ನೆಟ್ ಪಕ್ಕ ಒಂದು ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಇಡ್ತಾರೆ. ಅದೇನಾಗುತ್ತೆ, ಅದರಿಂದ ಅದು ಇಟ್ ಎಕ್ಸ್ಪೀರಿಯನ್ಸಸ್ ಎ ಫೋರ್ಸ್. ಓಕೆ, ವೆನ್ ಎ ಕಂಡಕ್ಟರ್ ವೇರ್ ದ ಕರೆಂಟ್ ಈಸ್ ಪಾಸ್ ಟು ದ ಕಂಡಕ್ಟರ್ ಇಸ್ ಕೆಪ್ಟ್ ಬಿಟ್ವೀನ್ ದ ಬೋತ್ ಮ್ಯಾಗ್ನೆಟ್ಸ್, ಇಟ್ ಎಕ್ಸ್ಪೀರಿಯನ್ಸಸ್ ಎ ಫೋರ್ಸ್. ಇದೇ ಪ್ರಿನ್ಸಿಪಲ್ ಯಾವುದು ಮೋಟರ್ದು. ಜನರೇಟರ್ ಏನು ಪ್ರಿನ್ಸಿಪಲ್ಲು? ಜನರೇಟರ್ ಜಸ್ಟ್ ಉಲ್ಟಾ. ಓಕೆ, ವೆನ್ ಎ ಕಂಡಕ್ಟರ್ ವಿಚ್ ಇಸ್ ಮೂವಿಂಗ್, which is a relative motion between the magnets, current is induced in it. current ಆ ಕಂಡಕ್ಟರ್ ಇಂಡ್ಯೂಸ್ ಆಗುತ್ತೆ ಆಯ್ತಾ. ಅಷ್ಟೇ ಸಿಂಪಲ್. ಇದನ್ನ ಏನು ಡಯಾಗ್ರಾಮ್ ನೋಡ್ಕೊಳ್ಳಿ, ಪ್ರಿನ್ಸಿಪಲ್ ನೋಡ್ಕೊಳ್ಳಿ, ಅಷ್ಟೇ ಬರೋದು. ಆಮೇಲೆ ಇನ್ನೊಂದು ಹೇಳೋದು ಮರ್ತೋದೆ, ಬಯಾಲಜಿಯಲ್ಲಿ ಓಝೋನ್ ಲೇಯರ್ ಬಗ್ಗೆ ಓದ್ಕೊಳ್ಳಿ, ಫುಡ್ ಚೈನ್ ಬಗ್ಗೆ ಸುಮ್ಮನೆ ನೋಡ್ಕೊಳ್ಳಿ, ಅದು ಹೆಂಗಾದ್ರೂ ಕೊಡ್ಬೋದು ಆಯ್ತಾ. ಫ್ಯಾರಡೇಸ್ ಎಕ್ಸ್ಪೆರಿಮೆಂಟ್ ಎಸ್ಟರ್ಡೇ ಎಕ್ಸ್ಪ್ಲೇನ್, ರೀಡ್ ಇನ್ ಟೆಕ್ಸ್ಟ್ ಬುಕ್ ಆಯ್ತಾ. ಸೋಲನಾಯ್ಡ್ ಬಗ್ಗೆ ಓದ್ಕೊಳ್ಳಿ. ಸೋಲನಾಯ್ಡ್ ಅಂದ್ರೆ ಏನು, ವಾಟ್ ಇಸ್ ಸೋಲನಾಯ್ಡ್, ಅಂಡ್ ಇನ್ಸೈಡ್ ಸೋಲನಾಯ್ಡ್ ದ ಫೀಲ್ಡ್ ಲೈನ್ಸ್ ಆರ್ ಯೂನಿಫಾರ್ಮ್. ಓಕೆ, ಸೊ ಫೋಟೋಸಿಂಥಸಿಸ್ ಬಗ್ಗೆ ಅದೇ ಹೇಳಿದೆ ನಾನು. ಫೋಟೋಸಿಂಥಸಿಸ್ ಬಗ್ಗೆ ಓದ್ಕೊಳ್ಳಿ ಆಯ್ತಾ. ರೆಸ್ಪಿರೇಷನ್ ಕಂಪ್ಲೀಟ್ ಪ್ರೋಸೆಸ್ ಓದ್ಕೊಳ್ಳಿ. ಹ್ಯೂಮನ್ ಎಲಿಮೆಂಟ್ರಿ ಕೆನಲ್ಲು ಕಂಪ್ಲೀಟ್ ಪ್ರೋಸೆಸ್, ಎಲ್ಲ ಪಾರ್ಟ್ಸ್ದು ಫಂಕ್ಷನ್ಸ್ ನೋಡ್ಕೊಳ್ಳಿ. ರೆಸ್ಪಿರೇಷನ್ ಅರ್ಥ ಮಾಡ್ಕೊಳ್ಳಿ, ಹಾರ್ಟ್ ಫಂಕ್ಷನ್ ಅರ್ಥ ಮಾಡ್ಕೊಳ್ಳಿ. ಸೋಲಾರ್ ಸೆಲ್ಸ್, ಆಮೇಲೆ ನೋಡಿ ಇದು ಸೋಲಾರ್ ಸೆಲ್ಸ್ ಬಗ್ಗೆ ತುಂಬ ಏನು ಕೊಡಲ್ಲ. ಸೊ ಅದ್ರ ಏನು ಕೊಡ್ತಾರೆ, ಯಾಕೆ ಅದು ಯೂಸು ನೋಡಿ. ನಾನ್ ಕನ್ವೆನ್ಷನಲ್ ಎನರ್ಜಿ ಅಥವಾ ಇದು ಸೋರ್ಸ್ ಆಫ್ ಎನರ್ಜಿಯಲ್ಲಿ ವೆರಿ ಸಿಂಪಲ್ ಪ್ರಶ್ನೆಗಳಿರುತ್ತೆ. ಬಯೋಗ್ಯಾಸ್ ಪ್ಲಾಂಟು, ವೈ ಬಯೋಗ್ಯಾಸ್ ಪ್ಲಾಂಟ್ ಇಸ್ ಬೂನ್ ಫಾರ್ ಫಾರ್ಮರ್ಸು. ಆಮೇಲೆ ನಿಮಗೆ ಈಗ ಇದೆಯಲ್ಲ ಏನು, ವಾಟ್ ಈಸ್ ಗುಡ್ ಸೋರ್ಸ್ ಆಫ್ ಎನರ್ಜಿ, ವೈ ಈಸ್ ಫಾಸಿಲ್ ಫ್ಯೂಲ್ಸ್ ವಿ ಶುಡ್ ನಾಟ್ ಗೋ ಫಾರ್ ಫಾಸಿಲ್ ಫ್ಯೂಲ್, ವೈ ಡು ವಿ ನೀಡ್ ಆಲ್ಟರ್ನೇಟಿವ್ ಸೋರ್ಸ್ ಆಫ್ ಎನರ್ಜಿ. ಈ ಥರ ಸಿಂಪಲ್ ಕ್ವಶನ್ ಇರುತ್ತೆ ಆಯ್ತಾ. ತುಂಬ ಡೀಪ್ ಆಗಿಲ್ಲ, ಅದಕ್ಕಿರೋದೇ 3 ಮಾರ್ಕ್ಸು. ಅದು ಬಯೋಗ್ಯಾಸ್ ಪ್ಲಾಂಟ್ ಬಗ್ಗೆ ಡಯಾಗ್ರಾಮ್ ಕೊಟ್ಬಿಟ್ರೆ 2 ಮಾರ್ಕ್ಸ್ ಮುಗ್ದೋಯ್ತು ಆಯ್ತಾ. ಸೊ ಸರ್ ವಿಚ್ ವಿಲ್ ಕಮ್ ಬ್ರೈನ್ ಆರ್ ಬೋತ್, ನೋ ಕಾಂಪ್ರಮೈಸ್, ಡೋಂಟ್ ಕಾಂಪ್ರಮೈಸ್ ದೇರ್. ಪೀರಿಯಡಿಕ್ ಟೇಬಲಲ್ಲಿ ಆ ಚಾಪ್ಟ್ರಲ್ಲಿ ನೀವೇನನ್ನು ಓದ್ಬೇಕು ನೋಡಿ, ತುಂಬ ಸಿಂಪಲ್ಲು. ಟ್ರಯಡ್ಸು, ಅದು ಟ್ರಯಡ್ಸ್ ಅಂದರೆ ಏನು ಆಯಿತಾ. ಆಮೇಲೆ ನೆಕ್ಸ್ಟ್ ಬರೋದು ನಿಮಗೆ ನ್ಯೂಲ್ಯಾಂಡ್ಸ್ ಲಾ ಆಫ್ ಆಕ್ಟೇವ್ ಅಂದ್ರೆ ಏನು, ಅದು ಯಾಕೆ, ಲಿಮಿಟೇಷನ್ಸ್ ಏನು, ಮೆಂಡೆಲಿವ್ ಡೆಫಿನೇಷನ್ ಏನು, ಅದರದ್ದು ಲಿಮಿಟೇಷನ್ ಏನು. ನೆಕ್ಸ್ಟು ಮಾಡರ್ನ್ ಪೀರಿಯಡಿಕ್ ಟೇಬಲಲ್ಲಿ ಟ್ರೆಂಡ್ಸ್ ಇದೆಯಲ್ಲ, ಟ್ರೆಂಡ್ಸ್ ಅಂದರೆ ಅದರಲ್ಲಿ ಅಟಾಮಿಕ್ ರೇಡಿಯಸ್ ಬಗ್ಗೆನೇ ಕೇಳ್ತಾನೆ. ಅಟಾಮಿಕ್ ರೇಡಿಯಸ್ಸು ಯಾಕೆ ಡಿಕ್ರೀಸ್ ಆಗುತ್ತೆ, ಯಾಕೆ ಇನ್ಕ್ರೀಸ್ ಆಗುತ್ತೆ, ಗಿವ್ ರೀಸನ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಅದನ್ನು ನೀಟಾಗಿ ಓದ್ಕೊಳ್ಳಿ. ಸೊ ಎನಿ ಅದರ್ ಕ್ವಶನ್ ಯು ಕ್ಯಾನ್ ಆಸ್ಕ್. ರೋಸ್ಟಿಂಗ್ ಕ್ಯಾಲ್ಕುಲೇಷನ್ ಇಲ್ಲ ಅಲ್ಲ ಸಿಲೆಬಸ್ಸಲ್ಲಿ, ಅದೇ ಕೇಳ್ತಾ ಇದ್ದೀರಾ, ಸಿಲೆಬಸ್ ಕ್ಯಾನ್ಸಲ್ ಆಗಿದೆ, ಅದಿಲ್ಲ ಅದು. ಸಾಲ್ಟ್ಸ್ ಬಗ್ಗೆ ಡೆಫಿನೆಟ್ ಆಗಿ ಒಂದು ಕ್ವಶನ್ ಇದ್ದೇ ಇರುತ್ತೆ
Dot structure very important, yes. Okay, dot structure is very important. ATP ಬಗ್ಗೆ ಓದ್ಕೊಂಬಿಡಿ, ಟೆಕ್ಸ್ಟ್ ಬುಕ್ಕಲ್ಲಿ ಇದೆಯಲ್ಲ, ವೆರಿ ಸಿಂಪಲ್. ಅದೇ ರೆಸ್ಪಿರೇಷನ್ ಪ್ರೊಸೆಸ್ನ ಓದ್ಕೊಳ್ಳಿ, ಅದನ್ನೇ ಹೇಳ್ತಾ ಇರೋದು ನಾನು. ಓಕೆ, ಸೊ ಇಷ್ಟೇ ನಿಮಗೆ ತುಂಬ ಏನು. ಸೊ ನೆಕ್ಸ್ಟು ಸರ್ ಐ ವಿಲ್ ಸೆಂಡ್ ಯು, ಡೋಂಟ್ ಆಫ್ಟರ್ ದಿಸ್ ವಿಡಿಯೋ ಎಂಡೆಡ್ ನಿಮಗೆ ಸಿಗುತ್ತೆ. ಓಕೆ, ಸೊ ಅಲಾಯ್ಸ್ ಇಲ್ಲ, ಅದು ಎಲ್ಲಿ ನಿಮ್ಗೆ ಗೊತ್ತಲ್ಲ ಏನಿಲ್ಲ ಅಂತ. ನ್ಯೂಟ್ರಲೈಸೇಷನ್ ಪ್ರೊಸೆಸ್, ಯು ನೋ ವಾಟ್ ಇಸ್ ನ್ಯೂಟ್ರಲೈಸೇಷನ್ ಪ್ರೊಸೆಸ್? ವೆರಿ ಸಿಂಪಲ್. ವೆನ್ ಆಸಿಡ್ ಅಂಡ್ ಬೇಸ್ ರಿಯಾಕ್ಟ್ ಯು ಗೆಟ್ ಸಾಲ್ಟ್ ಅಂಡ್ ವಾಟರ್, ದಟ್ ಈಸ್ ನ್ಯೂಟ್ರಲೈಸೇಷನ್ ಪ್ರೊಸೆಸ್. ಆ ಜಿಪ್ಸನ್ ಮತ್ತು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಬಗ್ಗೆ ನೋಡ್ಕೊಳ್ಳಿ, ಆಯಿತಾ. ಅದೇ ಎಲ್ಲ ಸಾಲ್ಟ್ಸ್ ಬಗ್ಗೆ ನೋಡ್ಕೊಳ್ಳಿ, ಯೂಸಸ್ ನೋಡ್ಕೊಳ್ಳಿ. ಓಕೆ, ಸೊ ತುಂಬ ಏನು ಕಷ್ಟ ಬರಲ್ಲ, ಇಷ್ಟೇ. ನನ್ನ ಚೆಕ್ ಲಿಸ್ಟ್ನ ಫಾಲೋ ಮಾಡಿ. ಚೆಕ್ ಲಿಸ್ಟಲ್ಲಿ ಫಸ್ಟ್ ನಾನು ಎಲ್ಲ ನಿನ್ನೆ ಫಸ್ಟ್ ಡೇ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ, ಸೊ ಅದರಲ್ಲಿ ಎಲ್ಲ ಒಂದು ಕಡೆ ಇದೆ, ಆಯಿತಾ. ಅದನ್ನೆಲ್ಲ ನೀವು ಓದ್ಬಿಟ್ರೆ 50+ ಡೆಫಿನೆಟ್ ಓದಿ ಅರ್ಥ ಮಾಡ್ಕೊಂಡ್ರೆ ನೆಕ್ಸ್ಟ್ ಇನ್ನು ಉಳಿದಿರೋದಕ್ಕೆ ನನ್ನ ಇದನ್ನ ಎಕ್ಸ್ಪ್ಲೇನ್ ಮಾಡಿದೆ, ಇವತ್ತು ನಾನು ಎಕ್ಸ್ಪ್ಲೇನ್ ಮಾಡಿದೆ. ಕ್ಯಾಟನೇಷನ್ ಆಲ್ಸೋ ಡೆಫಿನೆಟ್ ಕ್ವಶನ್, ಯು ಕ್ಯಾನ್ ಎಕ್ಸ್ಪೆಕ್ಟ್. ಟೆಟ್ರಾವ್ಯಾಲೆನ್ಸಿ ಆ್ಯಂಡ್ ಕ್ಯಾಟನೇಷನ್ ಡೆಫಿನೆಟ್ ಆಗಿ ಓದ್ಕೊಳ್ಳಿ. ಏನು ಟೆಟ್ರಾವ್ಯಾಲೆನ್ಸಿ ಅಂದ್ರೇನು, ಕ್ಯಾಟನೇಷನ್ ಅಂದ್ರೇನು, ಟೂತ್ ಡಿಕೆ ಹೆಂಗಾಗುತ್ತೆ ಅನ್ನೋದು ಡೆಫಿನೆಟ್ ಆಗಿ ಬಂದೇ ಬರುತ್ತೆ. ಸೊ ಅಷ್ಟೇ ನಂಗೆ ಹೇಳ್ಬೇಕಾಗಿರೋದು. ಸೊ ಆಲ್ ದ ಬೆಸ್ಟ್ ಎಲ್ರಿಗೂ. ನನ್ನ ಚಾನಲ್ ಮತ್ತೊಂದು ಸತಿ ಹೇಳ್ತೀನಿ ನೋಡಿ. ಲೈಟ್ ಚಾಪ್ಟ್ರಲ್ಲಿ ತುಂಬ ಸಿಂಪಲ್ ಅಪ್ಪ. ಯೂಸಸ್ ಆಫ್ ಕಾನ್ಕೇವ್ ಕಾನ್ವೆಕ್ಸ್ ಮಿರರ್ ಒಂದು ಕೇಳ್ತಾರೆ, ರೇ ಡಯಾಗ್ರಾಮ್ ಕೇಳ್ತಾರೆ, ಪ್ರಾಬ್ಲಮ್ ಕೇಳ್ತಾರೆ, ಪವರ್ ಆಫ್ ಲೆನ್ಸ್ ಬಗ್ಗೆ ಒಂದು ಕ್ವಶನ್ ಕೇಳ್ತಾರೆ, ಅದು ಡಯಾಪ್ಟರ್. ಅಥವಾ +2D ಅಂದ್ರೇನು, -2D ಅಂದ್ರೇನು, ಅಷ್ಟೇ ಕೇಳೋದು. ಸೊ ಇನ್ನೇನು ನಿಮಗೆ ಕಷ್ಟದ ಕೊಡಲ್ಲ. ಸೊ ನಿಮ್ಮ ಪ್ರಾಬ್ಲಮ್ಸ್ ಎಲ್ಲ ಮತ್ತೆ ಹೇಳ್ತಾ ಇದ್ದೀನಿ. ನ್ಯೂಮರಿಕಲ್ಸ್, ಜಸ್ಟ್ ಸಿ ದ ಎಕ್ಸಾಂಪಲ್ ಪ್ರಾಬ್ಲಮ್ಸ್ ಫ್ರಮ್ ದ ಎಲೆಕ್ಟ್ರಿಸಿಟಿ ಆ್ಯಂಡ್ ದ ಲೈಟ್ ಚಾಪ್ಟರ್. Okay, so in my channel already yesterday one live, in that live I explained all the important 1 marks and give reasons. Day February yesterday live I explained all the important concepts from all the chapter, and in my channel already there are numerical video. Light to the entire evolution I told. Go back after some time, after this video is ended, I told what are the important questions from hereditary and evolution. Focus only on that. Okay, and double displacement also I told, I explained in the first video. Everything is done. ನನ್ನ ಚಾನಲಲ್ಲಿ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ವಿಡಿಯೋ ಇದೆ, ಲೈಟ್ ನ್ಯೂಮರಿಕಲ್ಸು, ಎಲೆಕ್ಟ್ರಿಸಿಟಿ ನ್ಯೂಮರಿಕಲ್ಸು, ರೇ ಡಯಾಗ್ರಾಮ್ಸು ವಿಡಿಯೋ ಇದೆ. ಆಮೇಲೆ IUPAC ನೇಮಿಂಗ್ನ ಹೆಂಗೆ ಅರ್ಥ ಮಾಡ್ಕೊಳ್ಳೋದು ಅದ್ರ ಬಗ್ಗೆ ವಿಡಿಯೋ ಇದೆ. ಓಕೆ, ಇದೆಲ್ಲ ಇದೆ. ಜಸ್ಟ್ ಗೋ ಡೌನ್, ಯು ವಿಲ್ ಗೆಟ್. ಕಾಮ್ಲಿ ಹುಡುಕಿ ಸಿಗುತ್ತೆ. ಆ್ಯಕ್ಟಿವಿಟೀಸ್ ತುಂಬ ನೋಡ್ಕೊಳಕ್ಕೆ ಹೋಗ್ಬಿಡಿ ನೋಡಿ, ಅದಕ್ಕೆ ಎಂಡೇ ಇಲ್ಲ. ನೀವು ಡೀಪಾಗಿ ಹೋಗ್ತಾ ಇದ್ರೆ ಸೈನ್ಸ್ಗೆ ಎಂಡೇ ಇಲ್ಲ. ಈಗ ಇನ್ನೂ ನೀವು ಇದೆಲ್ಲ ಓದಾಗಿದ್ರೆ, ಅಕಸ್ಮಾತ್ ಇದೆಲ್ಲ ಓದಾಗಿದ್ರೆ, ದೆನ್ ಇಫ್ ಯು ಹ್ಯಾವ್ ಟೈಮ್ ಡೆಫಿನೆಟ್ಲಿ ರೀಡ್ ಒನ್ಸ್ ದ ಆಕ್ಟಿವಿಟೀಸ್, ಟ್ರೈ ಟು ಅಂಡರ್ಸ್ಟ್ಯಾಂಡ್. ನೀವು ಇನ್ನೂ ತುಂಬ ಓದಕ್ಕಿದ್ರೆ ಅಂದರೆ ಫಸ್ಟ್ ಏನು ಮಾಡ್ಬೇಕು, ಓದಬೇಕು ಏನು ಹೇಳಿದ್ನಲ್ಲ, ಫಸ್ಟ್ ನಾನು ಚೆಕ್ ಲಿಸ್ಟ್ ಇಟ್ಕೊಂಡು ಪಾಸಿಂಗ್ ಎಲ್ಲ ಓದಿ, ಡಯಾಗ್ರಾಮ್ ಎಲ್ಲ ಮಾಡಿ, ಪ್ರಿಪೇರ್ಡ್ ಪೇಪರ್, ಮಾಡಲ್ ಪೇಪರ್ನ ಚೆನ್ನಾಗಿ ಓದಿ. ಅಷ್ಟು ಓದ್ಬಿಟ್ರೆ ನಿಮ್ಗೆ ಡೆಫಿನೆಟ್ಲಿ 70+ ನಿಮ್ಗೆ ದಾಟುತ್ತೆ. ಎಕ್ಸಾಮ್ ಈಸಿ ಇರುತ್ತೆ. 10 ಮಾರ್ಕ್ಸ್ಗೆ ಮಾತ್ರ ಸ್ವಲ್ಪ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್, ಅದೂ ಬರಲಿಕ್ಕಿಲ್ಲ, ಹೇಳೋಕ್ಕಾಗಲ್ಲ. ಸೊ ನೆಗ್ಲೆಕ್ಟ್ ಮಾಡಬೇಡಿ, ಇವತ್ತು ಕೂತ್ಕೊಂಡು ಚೆನ್ನಾಗಿ ಓದಿ. ಸೊ ನಿಮ್ಮೆಲ್ರಿಗೂ ಆಲ್ ದ ಬೆಸ್ಟ್. ಸೊ ನಾಳೆ ಮತ್ತೆ ಎಕ್ಸಾಮ್ ಆದಮೇಲೆ ನಾಳೆ ಆರಾಮಾಗೆ, ನಿನ್ನೆ ಕೂಡ ಹೇಳಿದೆ. ಆಮೇಲೆ ಲಿಂಫ್ ಬಗ್ಗೆ ಓದ್ಕೊಳ್ಳಿ. ಇದು ಅದೇ ಹೇಳಿದ್ನಲ್ಲ, ಕಂಪ್ಲೀಟ್ ಹಾರ್ಟ್ದು ಎಲ್ಲದ್ರ ಬಗ್ಗೆ ಓದ್ಕೊಂಬಿಡಿ. ಲಿಂಫು, ಆರ್ಟರೀಸ್ ಅಂದ್ರೇನು, ವೇನ್ಸ್ ಅಂದ್ರೇನು, ವೆಂಟ್ರಿಕ್ಯುಲರ್ಸ್ ಅಂದ್ರೇನು, ವೈ ಇಟ್ ಇಸ್ ಕಾಲ್ಡ್ ಎಸ್ ಡಬಲ್ ಸರ್ಕ್ಯುಲೇಷನ್ನು, ಹಾರ್ಟ್ ಬಗ್ಗೆ ಎಲ್ಲ ಕ್ವಶನ್ ಓದ್ಕೊಳ್ಳಿ, ರೆಸ್ಪಿರೇಷನ್ ಬಗ್ಗೆ ಎಲ್ಲ ಓದ್ಕೊಳ್ಳಿ, ಆಯ್ತಾ. ಹೆಂಗಾದ್ರೂ ಕೊಡ್ಬೋದು ಅಷ್ಟೇ. ಅಲ್ಲೇ ಸ್ವಲ್ಪ ಟ್ವಿಸ್ಟ್ ಕೊಟ್ಟರೆ ಎಲ್ಲೆಲ್ಲಿ ಈ ಥರದಲ್ಲೇ ಕೊಡೋಕ್ಕೆ ಸಾಧ್ಯ. ಫೋಟೋಸಿಂಥಸಿಸ್ ಬಗ್ಗೆ ಎಲ್ಲ ಓದ್ಕೊಳ್ಳಿ. ಸೊ 5 marks I can definitely cannot tell, because it may be physics, chemistry or anything. Okay, now, if you ask me, I am thinking it may come from physics this time, or it might come in biology, some diagram they may ask. Okay, so very simple. So I'm ending the class. All the best for all of you. It will be very easy question. Now exam admele checkerboard I told you, monohybrid, dihybrid, very simple. They may just change the alphabets. Practice whatever there in preparatory and model paper and your textbook. ದಟ್ಸ್ ಆಲ್. ಸೊ ಆಲ್ ದಿ ಬೆಸ್ಟ್ ಎಲ್ರಿಗೂ. ಚೆನ್ನಾಗಿ ಮಾಡಿ, ಎಕ್ಸಾಮ್ ಈಸಿ ಇರುತ್ತೆ. ಸೊ ನಾಳೆ ಎಕ್ಸಾಮ್ ಎಲ್ಲ ಆದಮೇಲೆ ಹ್ಯಾವ್ ಎ ನೈಸ್ ಸ್ಲೀಪ್. ಹೋಗಿ ಆಚೆ ಹೋಗಿ ಎಂಜಾಯ್ ಮಾಡಿಕೊಂಡು ಕಾಮಾಗೆ. ಯುವರ್ ಎಕ್ಸಾಮ್ ವಿಲ್ ಬಿ, ಯುವರ್ ರಿಸಲ್ಟ್ಸ್ ವಿಲ್ ಬಿ ಆಫ್ಟರ್ ವ್ಯಾಲ್ಯೂಯೇಷನ್ ಇಟ್ ಸೆಲ್ಫ್ ಇಸ್ ಸ್ಟಾರ್ಟಿಂಗ್ ಫ್ರಮ್ 22nd. It will start from 22nd. It is starting. So 22nd ಅಂದರೆ 1 ವೀಕ್ ಬೇಕು. ಸೊ ಏಪ್ರಿಲ್ ಎಂಡ್ಗೆ ವ್ಯಾಲ್ಯೂಯೇಷನ್ ಮುಗಿಯುತ್ತೆ. 1 ವೀಕು ಅದು ಇದನ್ನೆಲ್ಲ ಸೆಟ್ ಮಾಡೋಕ್ಕೆ. ಮೇ ಬಿ ಏಪ್ರಿಲ್ 2nd ವೀಕು ನಿಮಗೆ ರಿಸಲ್ಟ್ ಬರ್ಬೋದು. ಸೊ ಡೋಂಟ್ ವರಿ, ಏಪ್ರಿಲ್ 2nd ವೀಕ್ ಅಥವಾ 3rd ವೀಕ್ ಮ್ಯಾಕ್ಸಿಮಮ್, ಅಂದರೆ ಮೇ 20th ಒಳಗಡೆ ನಿಮ್ಮ ರಿಸಲ್ಟ್ ಬರುತ್ತೆ. ಸೊ ನಾನು ಅದೆಲ್ಲ ಹೇಳೋಕ್ಕಾಗಲ್ಲ ಇಲ್ಲಿ, ಅದೆಲ್ಲ ಪ್ರಾಬ್ಲಮ್ಮು. ಎನಿಯವ್, ಸೊ ದಟ್ಸ್ ಆಲ್. ಸೊ ಆಲ್ ದಿ ಬೆಸ್ಟ್ ನಿಮ್ಮೆಲ್ರಿಗೂ. ಸೊ ಚೆನ್ನಾಗಿ ಮಾಡಿ. I will make a video, yes, after this, for tomorrow also we'll make a video on some important videos that you need to watch at this age.
ಯಾವ ಇಂಪಾರ್ಟೆಂಟ್ ಮೂವೀಸ್ ನೀವು ನೋಡಿರಬೇಕು, ಯಾಕಂದ್ರೆ ನಿಮ್ಗೆ ನಾಳೆ ಇನ್ಸ್ಪಿರೇಷನ್ ಬೇಕು ನಿಮಗೆ ಲೈಫಲ್ಲಿ. ಸೊ ಯಾವ ಇಂಪಾರ್ಟೆಂಟ್ ಮೂವೀಸು, ಯಾವ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ರೀಸ್ ನೋಡಬೇಕು ರಜದಲ್ಲಿ ಅನ್ನೋದೆಲ್ಲ ಐ ವಿಲ್ ಮೇಕ್ ವಿಡಿಯೋ, ಐ ಬಿ ವಿತ್ ಯು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ರಿಸಲ್ಟ್ ಆದಮೇಲೂ ಕೂಡ PU ಅಲ್ಲೂ ಕೂಡ ತುಂಬ ಕಂಟೆಂಟ್ಸ್ ಇದೆ. ಸೊ ನೀವು ಮಾಡೋ ಒಂದು ಸಬ್ಸ್ಕ್ರಿಪ್ಷನ್ನೇ ನಮಗೆ ಒಂದು ಎನ್ಕರೇಜ್ಮೆಂಟ್ ಅಷ್ಟೇ. ಸೊ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಹೇಳಿ. ಸೊ ಇಷ್ಟು ಹೇಳ್ತಾ ಐ ಆಮ್ ಕ್ಲೋಸಿಂಗ್ ದಿಸ್. ಪ್ಲೀಸ್ ವಾಚ್ ಆಲ್ ಮೈ ರಿವಿಷನ್ ವಿಡಿಯೋಸ್, ಮೋಟರ್ ಆ್ಯಂಡ್ ಜನರೇಟರ್. ಓಕೆ, ಇಟ್ಸ್ ಆಲ್ ತುಂಬ ಐ ಎಕ್ಸ್ಪ್ಲೇನ್ ಅರ್ಲಿಯರ್ ವಿಡಿಯೋಸ್. ಜಸ್ಟ್ ಗೋ ಥ್ರೂ ಒಂದು ತುಂಬ ವರ್ಕಿಂಗ್ ಬಗ್ಗೆ ತಲೆ ಕೆಡಿಸ್ಕೊಂಬೇಡಿ. ಡಯಾಗ್ರಾಮ್ ಆ್ಯಂಡ್ ದಿಸ್ ಒನ್ ಪ್ರಿನ್ಸಿಪಲ್, ದಟ್ಸ್ ಆಲ್. So I'm ending the class. All the best for both, all of you. All the best. ಚೆನ್ನಾಗಿ ಮಾಡಿ.